ಬಾಸ್ ನೀನೇನು ಟೆನ್ಷನ್ ತಗೋಬೇಡ ಬಾಸ್. ಏನು ಇವತ್ತು ಅಷ್ಟೇ, ನೀವು ಟೆನ್ಷನ್ ತಗೋಬೇಡಿ. ಇಲ್ಲಿ ಯಾರೋ ಕೂತವ್ರೆ. ಬಾಬಾ ಏಮ ಹೆಸರು? ಹೆಸರೇನು? ಹೆಸರೇನು? ಏನ? ಆಚೆ ಬಾ, ಆಚೆ ಬಾ. ಯಾಕೆ ಗೀಕೆ ಏನಿದೆ? ಏನ್ ಪಬ್ಜಿ ಏನ್ ಆಡ್ತಾ ಇದೆಯಲ್ಲ? ಬಾ ಆಚೆ ಕಡೆ ಬಾ. ಏನ್ ಎಲ್ಲ ಪಬ್ಜಿ ಡೌಗಳ ನೀವು? ಬರ್ರಿ ಆಚೆ ಬರ್ರಿ, ಆಚೆ ಬಾಪ. ಏನ್ ಕಾಮಿಡಿ ತರ ಇದೀವಾ? ಬಂದಿರೋದಾರು ಬಾಸು. ಬರ್ರಿ ಒಳ್ಳೆ ಫಿಲ್ಮ್ ಆಗ್ತದೆ, ಕಾಮಿಡಿ ಪ್ಲೇಸ್ ಇದಾನೆ ಇವನು. ಬಾಸ್ ಬಾಸ್ ನೀವಿರಿ. ನಾಲ್ಕು ದಿವಸ ಆಯ್ತು ಜೇಸಿ ಇಂದ ರಿಲೀಸ್ ಆಗಿ. ಯಾಚೆ ಬರ್ರಿ ಒಂದ್ ನಿಮಿಷ. ಯಾಕೆ ದಮ್ಮಿಲ್ವಾ ಬರಕ್ಕೆ? ಏನು ಏನು ಹೈಟ್ ಇದೆ ಅನ್ಬಿಟ್ಟು ಏನ್ ಅನ್ಕೊಂಡ್ಬಿಡಿ ಆ ಮನ್ಸಿಗೆ? ಹಲೋ, ಇರು ಬಾಸ್, ನಾ ಮಾತಾಡ್ತೀನಿ, ನೀನ್ ಮಾತಾಡಕ್ಕೆ ಹೋಗ್ಬೇಡ ಬಾಸ್. 4 ದಿವಸ ಆಯ್ತು ಜೇಸಿ ಇಂದ ರಿಲೀಸ್ ಆಗಿ. ಹೆಸರೇನು ಗೊತ್ತಾ? ಮಚ್ಚು ಮುನಿಯಾ. ಮುಚ್ಚು ಮುನಿಯಾ ಬಾಸ್. ನೀವು ಟೆನ್ಷನ್ ತಗೋಬೇಡಿ ಬಾಸ್, ನೀವು ಟೆನ್ಷನ್ ತಗೋಬೇಡಿ. ಹಲೋ, ಅವೆಲ್ಲ ಬೇಡ. ಸಲ್ಯೂಟ್ ಹೊಡಿರಿ ಬಾಸ್. ಬಾಸ್ಗೆ ಸಲ್ಯೂಟ್ ಹೊಡಿರಿ. ಬಾಸ್ಗೆ ಸಲ್ಯೂಟ್ ಹೊಡಿರಿ. ಎಲ್ಲಿಂದ ಬಂದಿದ್ರ ಇವತ್ತು? ಬೆಳಗ್ಗೆಯಿಂದ ಇದ್ದೀರಾ? ಬೆಳಗ್ಗೆಯಿಂದ ಎತ್ತಿದ್ದೀರಾ ನೀವು? ಅದಕ್ಕೆ ಇವರು ಬಾಸ್ ಬಗ್ಗೆ ಗೊತ್ತಿಲ್ಲ ಇವ್ರಿಗೆ, ಸರಿನಾ? ನಮ್ಮ ಬಗ್ಗೆ ಗೊತ್ತಿಲ್ಲ. ಆಯ್ತು ಬಾಸ್, ನೀವು ನಮ್ಮ ಹತ್ರ. ಸರಿ ಆಯ್ತು ಬಾಸ್, ಬನ್ನಿ ಬಾಸ್, ನೀವು ಈ ಕಡೆ ಬನ್ನಿ ಬಾಸ್. ಈ ಕಡೆ ಬನ್ನಿ, ನಿಮ್ಗೆ ಸ್ವಲ್ಪ ಗಾಳಿ ಬರ್ಲಿ ಅಲ್ವಾ? ಇವಾಗ ಬಸ್ ಇರಿ ಬಸ್. ಇವಾಗ ನಿಮ್ಗೆ ಏನ್ ಮಾಡ್ಬೇಕು ಹೇಳಿ ಬಸ್? ಯಾಕೆ ಆಗ್ತಾ ಇಲ್ಲ? 90 ಬಾಸ್, ನಿಮ್ಗೆ ಏನ್ ಮಾಡ್ಬೇಕು ಹೇಳಿ ಬಸ್? ಏ ಇರಮ್ಮ, ಆರಾಮಾಗಿ ಬಾಸ್. ಏನ್ ಮಾಡ್ಬೇಕು ಬಾಸ್? ಬಟನ್ ಹಾಕು ಬಾಸ್. ಮುಟ್ ನೋಡೋಣ ಬಾಸ್. ಇರಿ ಬಾಸ್. ಬಾಸ್ ಬೇಡ ಬಾಸ್. ಏನು ಯಾಕೆ ಗುರು? ಯಾಕೆ ಎಲ್ಲಿಂದ ಬಂದಿದ್ರ ನೀವು? ಇವಾಗ ಮುಟ್ಟಿದ್ರ ಇಲ್ಲೇ ಇರ್ರಿ, ಆಯ್ತಾ ನಿಮ್ಗೆ? ಆಯ್ತು, ಇಲ್ಲೇ ಇರ್ರಿ. ಇವಾಗ ತೆಗಿತೀನಿ ನಾನು. ಅಲ್ಲ ಗುರು, ಯಾರನ್ನ ಕರೆಸ್ತೀಯ? ರೋಲ್ ನೀವೇನು? ನೀವು 3 ಜನನೇ ಇರೋದು? ಏನ್ ಕರೆಸ್ತೀಯ? ಎಲ್ಲಿರೋದು ನೀನು? ಎಲ್ಲಿ ಲೋಕಲ್ ಎಲ್ಲಿರೋದು? ಬೇಡ, ಹೇಳ್ತಾ ಇದ್ದೀನಿ. ಬಾಸ್ಗ್ ಮುಟ್ಟಿದ್ಯಾ ಇವತ್ತು? ಬಾಸ್ಗ್ ಮುಟ್ಟಿದ್ರಾ ಇವತ್ತು? ಯೂಸ್ ಆಗ್ತೀರಾ? ಬಾಸ್ಗ್ ಮುಟ್ಟಿದ್ದಾರೆ ಬಾಸ್. ಇರಿ ಬಾಸ್, 4 ದಿನ ಆಗಿರೋದು ನೀವು ಆಚೆ ಕಡೆ ಬಂದಿ. ಇರಿ, ಅದೇ ವಾಪಸ್ ಹೋಗ್ತಾರೆ ಇವ್ರನ್ನ ಹೊಡೆದ್ಬಿಟ್ಟು. ಬಾಸ್ ಒಳಗಡೆ ಮತ್ತೆ ಹೋಗ್ತೀರಿ ನೀವು. ನೀವು ಹೋಗ್ಬೇಡಿ ಬಾಸ್, ನಾನು ಹೋಗ್ತೀನಿ ಒಳಗಡೆ. ಇರು. ಏಯ್ ಬೇಡಮ್ಮ, ಏನು? ಬರ್ರಿ ಇಲ್ಲಿ. ಏಯ್ ಅಲ್ಲ, ಇರಿ. ಏನು ನಮ್ ಬಾಸ್ ಬಂದವ್ರೆ, ಸಲ್ಯೂಟ್ ಹೊಡಿರಿ. ಇರಿ, ಅನ್ಬಿಡ್ತೀನಿ. ಹೋಗಲ್ಲ ಏನು ಇವಾಗ? ಇರಿ. ಏನು ಇವಾಗ? ಏನು ಇವಾಗ? ಏನು? ಯಾರ ಹತ್ರ? ಇರಿ ಗುರು, ಇರ್ಲಿ. ಏನು ಟಚ್ ಮಾಡಬೇಡ, ಹೇಳ್ತಾ ಇದ್ದೀನಿ. ಅವರು ಏನು? ಇರಿ, ಏನು ಇರ್ತದೋ? ಮಾತಾಡೋದಿಲ್ಲ ಬೇಡಮ್ಮ, ನಮ್ಮ ಹತ್ರ ಎಲ್ಲ ನಡೆಯಲ್ಲ. ಅವೆಲ್ಲ ಹೊಡೋದಿಲ್ಲ. ಇರಿ ಇವತ್ತು. ಇರಿ ಬನ್ನಿ, ಇಲ್ಲಿ ಬನ್ನಿ. ಇರಿ ಗುರು, ಇರಿ. ಏನು ಗುರು? ಪ್ರಾಂಕ್ ಮಾಡಿ.
ಅಲ್ಲಿ ನೋಡಿ ಇಲ್ಲಿ ನೋಡಿ ಕಳಿಸಿದ್ಯಾ ನೋಡಿ, ಫುಲ್ ಜಾತ್ರೆ ಮಾಡಿಕ್ಕಿದ್ದಾರೆ. ಅಣ್ಣ ಕನ್ನಡ ಅಣ್ಣ ದಯವಿಟ್ಟು ಕ್ಷಮಿಸಿ ಅಣ್ಣ, ನೋಡಿ ಜಾತ್ರೆ ಮಾಡಿ ಇಲ್ಲಿ ದಯವಿಟ್ಟು ಕ್ಷಮಿಸಿ. ನಮ್ಮ ಚಾನಲ್ ಇರೋದು ಒಂದು ಹೈ ಮಾಡಿ. ನಮಸ್ಕಾರ ಸ್ನೇಹಿತರೆ, ಇವತ್ತು ಈಗ ತಾನೇ ಜಸ್ಟ್ ಊಟ ಆಯಿತು. ಊಟ ಆದಮೇಲೆ ಮತ್ತೆ ಅಲ್ಲೊಂದು ಸ್ವಲ್ಪ ಊಟ ತಿಂದ್ರಿ. ನೋಡಿ ಈ ಥರ ಊಟ ತಿಂತಿದ್ದೀರಿ. ಇವನ್ ಡಾಲು ಒದಗಿದ್ರು ನಾವು. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೂ ದಯವಿಟ್ಟು ಈ ವರ್ಷ ಅಂತ್ಯ ಆಗೋ ಅಷ್ಟರಲ್ಲಿ 50K ಮಾಡಿಕೊಡಿ, ದಯವಿಟ್ಟು ಬೇಡ್ಕೊತಾ ಇದ್ದೀರಿ. ಪ್ಲೀಸ್. ಆಮೇಲೆ ನಾನು ತರಲೆ ಚಾನಲ್ ಇದೆ, ನಾನು ತರಲೆ ಚಾನಲ್ಗೂ ನೀವು ಇದೇ ಥರ ಆಶೀರ್ವಾದ ಮಾಡಿ. ಅದಕ್ಕೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿ. ನಾನು ತರಲೆ, ಇವ್ರು ಡಾನ್ ಅಂತ, ಇವ್ರು ಡಾನ್. ಯಾಕೆ ಅಲ್ಲೂ ನಾವೇನು ಮಾಡಿಲ್ಲ. ಹಾ ನಾವೇನು ಮಾಡಿಲ್ಲ. ಇದು ತಪ್ಪು, ಇದು ದೇವರನ್ನೇ ತಪ್ಪಿದು, ಹಿಂಗ್ ಮಾಡಬಾರ್ದು. ಸರ್ ನಾವು ಇವಾಗ್ತಾನೆ ಬಂದಿದ್ದು. ಸರಿ ಏನು, ನನಗೆ ಏನೋ ಪಾಠ ಹೇಳ್ಕೊಡ್ತಾ ಇದ್ದೇನೆ ನಿಮಗೆ. ಈ ಥರ ಹೊಡೆದ್ಬಿಟ್ಟು ಅವಮಾನ ಮಾಡಬಾರ್ದು, ತಪ್ಪಿದು. ಇಲ್ಲ, ದಿಸ್ ಇಸ್ ಟೂ ಮಚ್, ದಿಸ್ ಇಸ್ ಟೂ ಮಚ್. ನಾನು ಡೆಲ್ಲಿ ತನಕ ಹೋಗ್ತೀನಿ, ಹೈಕೋರ್ಟ್ಗೆ ಹೋಗ್ತೀನಿ. ಹೋಗ್ಬಿಟ್ಟು ಬನ್ನಿ. ನಾವು ಜೊತೆಲಿ ಹೋಗೋಣ ಬರ್ರಿ. ಅಲ್ಲಿ ಹಾಯ್ ಮಾಡಿ ಕ್ಯಾಮ್ರಾಗೆ. ಹಲೋ, ಅಲ್ಲಿಂದ ಬಂದ್ರಿ ತಾನೇ ನೀವು? ಅಲ್ಲಿಂದ ಆ ಬಿಲ್ಡಿಂಗ್ ನೋಡಿ, ಅಲ್ಲಿ ಕಾಣಿಸ್ತಿದೆಲ್ಲ, ಹಾ, ಅಲ್ಲಿಂದ ಅಲ್ಲಿ ಯಾಕೆ ಬಿಸಾಕಿದ್ರಿ? ಇದು ಐ ಲವ್ ಯು ಮಾಧುರಿ. ಇಲ್ಲ ಇಲ್ಲ, ತಪ್ಪಿದು. ನೀವು ಬನ್ನಿ, ಇಲ್ಲಿ ಗಾಡಿಗಳು ಬರ್ತಿದೆ. ಇಲ್ಲಿ ಬನ್ನಿ, ಇಲ್ಲಿ ಇದು ತಪ್ಪಿದು. ನಮ್ಮ ಮನೆ, ನಮ್ಮ ಗೇಟ್ ಹತ್ರ ನಿಂತ್ಕೊಂಡು ನೀವು ಏನ್ ಮಾಡ್ತಾ ಇದ್ರಿ? ನೀವು ಹೋಗಿಲ್ಲ ತಾನೆ, ಭಯ ಇಲ್ಲ ತಾನೆ? ಇಲ್ಲಿ ಬನ್ನಿ, ಇಲ್ಲಿ ಬನ್ನಿ. ಅಯ್ಯೋ ನಾವು ಬರ್ದಿಲ್ಲ ಬ್ರೋ. ನೀವು ಯಾಕೆ ಹಿಂಗ್ ಮಾಡಿದ್ರಿ? ಅಯ್ಯೋ ನಾವು ಬರ್ದಿಲ್ಲ ಬ್ರೋ, ದೇವರ ಬರ್ದಿಲ್ಲ. ಪೆನ್ನೆ ಇಲ್ಲ ನಮ್ಮ. ಅಯ್ಯೋ ಪೆನ್ನೆ ಇಲ್ಲ, ಪೆನ್ನು ಇಲ್ಲ. ಇದು ತಪ್ಪಾನೆ ಇದು. ಅಯ್ಯೋ ನಾವು ಬರ್ದಿಲ್ಲ ಬ್ರೋ. ಸರ್ ಸುಮ್ಮನೆ ಇರಿ ಸರ್. ನಮ್ಮ ತಾಣ ನಾವು ಬರ್ದಿಲ್ಲ ಬ್ರೋ. ಏನು ಇಲ್ಲ ಸರ್. ನಮ್ಮ ತಾಣ ನಾವು ಬರ್ದಿಲ್ಲ ಬ್ರೋ. ಆರಾಮಾಗಿ ತಿಳಿಸ್ಬೇಡ್ರಿ. ಯಾಕೆ? ಅಯ್ಯೋ ಯಾಕೆ ಇತರ ಇಡ್ತಾ ಇದ್ದೀರಾ? ಬಂದ್ಬಿಟ್ಟು ಊರಿಗೆ ಹೋಗಿದ್ರು. ನೀವು ಇಲ್ಲಿ ಬನ್ನಿ, ಇಲ್ಲಿ ಬನ್ನಿ ನೀವು. ಅಯ್ಯೋ ಏನು ಬನ್ನಿ ಮಾಡ್ತಾ ಇದ್ದೀರಾ? ಇದು ಐ ಲವ್ ಯು ಅಂತ ಮಾಧುರಿ. ಅದು ಅವಳು ಯಾರು ಗೊತ್ತಾ? ಮಾಧುರಿ ನಮ್ಮ ಮನೆ ಕೆಲ್ಸದವಳು. ಅವ್ರಿಗೆಲ್ಲ ನೀವು ಐ ಲವ್ ಯು ಅಂತ ಹೇಳ್ತೀರಾ? ನಾವೇನಕ್ಕೆ ಬರೀಲಿ? ಅಯ್ಯೋ ಸರ್ ಸುಮ್ಮನೆ ಇರಿ ಸರ್, ಹಿಂಗ್ ಮಾಡಬಾರ್ದು. ಈ ತರ ಮಾಡಬಾರ್ದು. ನೀವು ಈ ತರ ಚೀಟ್ ಮಾಡಬಾರ್ದು. ನೀವೇನ್ ಮಾಡ್ಕೋತೀರಾ? ನಾನು ಈ ತರ ಬರ್ದಿಲ್ಲ, ನಮ್ಗೆ ಹತ್ರ ಬರೆಯೋದ್ ಬುದ್ಧಿನೂ ಇಲ್ಲ. ಹೌದಾ? ನೀವು ಈ ತರ ಚೀಟ್ ಮಾಡಬಾರ್ದು. ನೀವು ಮಾಡಿಲ್ಲ, ನಾವು ಮಾಡಿಲ್ಲ, ದೇವರಾಣೆ ಮಾಡಿಲ್ಲ. ಇವನೇನ ಮಾಡಿರ್ತಾನೆ ಇವನು. ಸರ್ ಸುಮ್ಮನೆ ಇರಿ ಸರ್. ನೀವು ಇಲ್ಲಿ ಬನ್ನಿ, ಇಲ್ಲಿ ಕುತ್ಕೊಳ್ಳಿ. ನಾವು ತಮಾಷೆ ಮಾಡಿದ ಹತ್ಬೇಡಿ. ನಾವು ತಮಾಷೆ ಮಾಡಿದ. ಕ್ಯಾಮ್ರಾ ಇಲ್ಲಿದೆ, ಇಲ್ಲಿ ಕ್ಯಾಮ್ರಾ ಇಲ್ಲಿದೆ. ನಾವು ತಮಾಷೆ ಮಾಡಿದ್ದು. ಇದು ಯಾಕೆ ನಾವಲ್ಲ ಸರ್ ಅವರು. ಓ ಶಿಟ್. ನೀವಮ್ಮ ಹೊಡೆದಿದ್ದು? ಬಗ್ಗಿದ್ರೆ ಹೊಡಿತಾವ್ರೆ. ಅವ್ರು ಹೊಡೆದ್ರಾ? ನೋಡ್ದಾ ನೀನು ಹೊಡೆದಿದ್ದು? ಮತ್ತೆ ಇವ್ರು ಯಾರೋ ಹೊಡೆದಿರ್ತಾರ ನೋಡಮ್ಮ.
ಕೂಲ್ ಬ್ರೋ ಕೂಲ್. ಇದು ಒಂದು ಹಾಯ್ ಮಾಡ್ರಿ. ಯಾಕೆ ನಾನಲ್ಲ ಅವನು. ನೀನಮ್ಮ ಹೊಡೆದೇ ಅಲ್ಲಮ್ಮ. ಇವಾಗ ನಾವು ಬಗಿದ್ರೆ ಹೊಡೆದ್ಬಿಟ್ಟು ಹೋಗ್ತಿದ್ರ. ಅಂಕಲ್ ಅಂಕಲ್ ನಾನು ಅಂಕಲ್ ತರ ಇದ್ದೀನ ನಾನು. ಈಗ ನಾನು ಬಗ್ಗಿದ್ರೆ ಹೊಡೆಯೋದೇನಿದೆ. ನಾನು ಕಾಲ್ ನೀವೇ ಹೊಡೆದಿದ್ದು. ಹೊಡೆದ್ಬಿಟ್ಟು ಹೋಗಿದ್ದಾನೆ. ಯಾರು ನಾವೇ ಮುಂದೆ ಹೋಗ್ತಾ ಇದ್ದಾರ ಅವನು. ಯಾರು ನೋಡಿ ಅವನಾ? ಮತ್ತೆ ಇವ್ರು ಯಾರು? ಯಾಕೆ ಯಾರು? ಅಲ್ಲ ನಾನು ನೀವು ಹೊಡೆದಿದ್ದು ಗೊತ್ತಾಗಲ್ವಾ? ಈಗ ಹೊಡೆದ್ರಲ್ಲ ನೀವು. ಹೊಡೆದ್ಬಿಟ್ಟು ಆ ಕಡೆ ತಿರ್ಕೊಂಡು ಹೋಗಿ. ಸುಮ್ಮನೆ ಇರಮ್ಮ. ಓದೋ ಹುಡುಗಿರೆಲ್ಲ ಈ ಥರ ಮಾಡ್ತೀರಾ? ಅಲ್ಲಿ ನೋಡಿ ಅಲ್ಲಿ. ಎದ್ದೇಳು. ಹಲೋ ಯಾಕೆ ನಾವಲ್ಲ ಅವ್ರು ಹೊಡೆದಿದ್ದು. ನಮ್ಗೆ ಗೊತ್ತಾಗಲ್ಲ ಯಾರು ಹೊಡೆದ್ರು. ಅಲ್ಲಿ ಗಾಡಿ ಬರ್ತದೆ. ಗಣೇಶ ಕಲೆಕ್ಷನ್. ಅಣ್ಣ ಗಣೇಶ ಕಲೆಕ್ಷನ್ ಇಲ್ಲಿಲ್ಲ, ಅಲ್ಲಿ ನಮ್ಮ ಮನೆ ಇದೆ, ಅಲ್ಲಿ ಕೊಡ್ತಾರೆ ಎಲ್ಲ. ಅಲ್ಲ ಎಲ್ಲಿದೆ ಗಣೇಶ ಕಲೆಕ್ಷನ್? ಕಾಸು ಕೊಡೋಗೇನು? ಇಲ್ಲ ಅಮೌಂಟ್ ಇಲ್ಲ. 201 ಇಲ್ಲ ಅಮೌಂಟ್ ಇಲ್ಲ ಹಂಗೆ ಹೇಳ್ಬಾರ್ದು. ಹೋಗ್ಬಿಟ್ಟು ಡ್ಯೂಟಿನೇ ಇಲ್ಲ, ಸುಮ್ಮನೆ ಕುತ್ಕೊಂಡಿಲ್ಲ. ಅಲ್ಲ ಏನೇ ಇರ್ಲಿ ಹಂಗ್ ಮಾಡ್ಬಾರ್ದು. ಇಲ್ಲ ದೇವ್ರ ಅಲ್ಲ ದೇವ್ರ ಶಂಸಲ್ಲ. 200 ರೂಪಾಯಿ ಬರ್ದಿದ್ದೀನಿ. ದೇವ್ರ ಶಂಸಲ್ಲ ನಿಮ್ನ. ಹಂಗ್ ಮಾಡ್ಬಾರ್ದು, ತಪ್ಪು. ಬೇರೆದಕ್ಕೆಲ್ಲ ಕೊಡ್ತೀರಾ? ಹೆಸರು ಹೇಳಿ ನಿಮ್ದು. ಇಲ್ಲ ಕೊಡಕ್ ದುಡ್ಡಿಲ್ಲ. ಯಾಕೆ ಕೊಡಲ್ಲ? ದುಡ್ಡಿಲ್ಲ ಬಸ್ಸು, 1 ರೂಪಾಯಿ ದುಡ್ಡಿಲ್ಲ. ನಾವು ಒಂಥರ ನಾವು ಸರಿ ಇಲ್ಲ. ನಾವು ಮಾಡ್ತೀನಿರೋ ಏನ್ನ ಯಾರಿಗೆ? ನಾನು ಫೋನ್ ಮಾತಾಡ್ತಿದ್ದೀನಿ. ದುಡ್ಡು ಕೊಡ್ತೀರಲ್ಲ ಮಾಡ್ರಿ ಸರ್. ಹಲೋ ಫೋನ್ ಕಟ್ ಮಾಡಿ. ದುಡ್ಡು ಕೊಡ್ತೀರಲ್ಲ ಇವಾಗ? ಬಸ್ಸು ದುಡ್ಡು ಕೊಡ ಅವೆಲ್ಲ ಹೇಳಿದ್ನಿ. ನಾಟಕಗಳು ಬೇಡ, ಕತೆಗಳೆಲ್ಲ ಬೇಡ ನಮ್ಗೆ. ದುಡ್ಡು ಇಟ್ಕೊಂಡು ಸುಮ್ಮನೆ ಕುಟ್ಕೊಂಡಿದ್ದೀನಿ. ಅವೆಲ್ಲ ಬೇಡ. ಇಲ್ಲ ಬಸ್ಸು, ನಾವು ಹಿಂಗೆ ನಾವು ಸರಿ ಇಲ್ಲ. ಅರ್ಥ ಮಾಡ್ಕೊಳ್ಳಿ. ನಾವು ಗಣೇಶ ನೆಪದಲ್ಲಿ ನಾವು ದುಡ್ಡು ಕಳ್ತನ ಮಾಡಿ ಆ ಥರ ಮಾಡಿ ಈ ಥರ ಮಾಡಿ. ನಾನು ಕೊಡ್ತೀನಿ ಕೊಡಲ್ಲ ಅಂತಲ್ಲ, ಎಲ್ಲರಿಗೂ ಕೊಡ್ತೀನಿ ಕೊಡಲ್ಲ ಅಂತಲ್ಲ. ನೀವು ದುಡ್ಡು ಕೊಡ್ತೀರಿ ನೋಡಿ ಬಸ್ ದುಡ್ಡಿಲ್ಲ. ನಾವು ಒಂಥರ ಅಂದ್ರೆ ಹೆಂಗ್ ಗೊತ್ತಾ, ಈ ತರ ಯಾರ್ಯಾರು ಈ ತರ ಹತ್ರ ಹೋಗಿ ಟ್ಯಾಕ್ಸ್ ಹಾಕೋದು. ಟ್ಯಾಕ್ಸ್ ಹಾಕ್ಬಿಟ್ಟು ನೀವು ಕೊಟ್ಟಿಲ್ಲ ಅಂತ ಗೊತ್ತಲ್ಲ. ಇವತ್ತು ಚಿಕನ್ಗೆ ನಾನು ಕೊಡ್ತೀನಿ ಬಸ್. ಇವತ್ತು ಚಿಕನ್ಗೆ ಎಣ್ಣೆಗೆ ಒಂದು ಸ್ವಲ್ಪ ಅಡ್ಜಸ್ಟ್ ಆಗುತ್ತೆ, ಮಾಡ್ಕೊಳ್ಳೋಣ. ಕೊಡಿ. 201 ಬಾಸ ಅಷ್ಟಿಲ್ಲ ಬಸ್. ದೇವರೇ ರೀ ಸುಮ್ನೆ ಬೀಗ ಕೊಡಿ ಗಾಡಿ. ಇಲ್ಲಾಂದ್ರೆ ಅಷ್ಟೇ ಗಾಡಿ ಗಾಡಿ ಬೀಗ ಕೊಡಿ. ದೇವರೇ ಇಲ್ಲ ಬಸ್ ಅಂತ ದುಡ್ಡಿದ್ರೆ ಕೊಡಲ್ವಾ ಬಸ್? ಗಾಡಿ ಬೀಗ ತಗೋ. ನಮ್ಗೆ ಗಾಡಿ ಬೀಗ ತಗೋ ಸುಮ್ನೆ. ಬನ್ನಿ ಬನ್ನಿ ಕಡೆ ಬನ್ನಿ. ದುಡ್ಡಿಲ್ಲ ಬಸ್. ಅವ ದುಡ್ಡಿಲ್ಲ ಅಂದ್ರೆ ಹೆಂಗ್ ಕೊಡಿ? ಹೌದು. ಗಂಟೆ ಗೂಗಲ್ ಪೇ ಮಾಡಿಸಿ. ಗಂಡ್ಸನ್ ಮೇಲೆ ಒಂದು 500 ರೂಪಾಯಿ 1000 ರೂಪಾಯಿ ಇಟ್ಕೊ ಬರ್ಬೇಕು. 101 ಬರೀ ಬಸ್. ಇಲ್ಲ ರೀ 201 ಜಾಸ್ತಿ ಮತ 501. ನಾವು ಒಂಥರ ಸರಿ ಇಲ್ಲ. ನಾವು ಗಾಡಿ ಎತ್ಕೊಂಡು ಹೋಗ್ತಾ ಇರ್ತೀವಿ. ಕೊಡಿ 201 ಕೊಡಿ. ಇವು ಈ ಏರಿಯಾದಲ್ಲಿ ನೋಡಿಲ್ಲ ನಮ್ಗೆಲ್ಲ. ಹೆಸರೇನು ನಿಮ್ದು? ಉಮೇಶ್. ಉಮೇಶ್. ನನ್ ಕಡಿಮೆ ಕಳಿಸಿದ್ದು ಜೋರಾಗಿ ಹೇಳಿ. ರಮೇಶ್. ಉಮೇಶ್. ಸತೀಶ. ಯಾವ ಎಲ್ಲಿರೋದು? ನಾವು ಇದೆ ಭೂಮಿ ಮೇಲೆ. ಅಲ್ಲ ಇಲ್ಲಿ ನಿಮ್ಗೇನ್ ಡೌಟಾ ನಮ್ಮ ಮೇಲೆ? ದೇವರೇ ಬಸ್ವಾ, ಏನಿಲ್ಲ. ಬಾಸ್ ಯಾರು? ನೀವು ಬಾಸು ಅಲ್ಲ. ನನ್ನ ಹೆಸರು ಹೆಸರೇನು ನಗಿತಾರದು? ಉಮೇಶ. ಉಮೇಶ ಪೂರ್ತಿ ಹೆಸರು ಹೇಳಿ. ಉಮೇಶ್ ಟಿ. ಉಮೇಶ್ ಟಿ. ಸ್ಮೆಲ್ ಹೇಳಿ. ಟೀ ಮಾಡ್ತೀರಾ? ನಮ್ಗೆ UM. ನಮ್ಗೆ ಇಲ್ಲಿ ಓದಕ್ಕೆ ಬರಲ್ಲ. ನಾವೇ ಎಲ್ಲಾ ಕಡೆ ಎಲ್ಲ ಹಾಕ್ತೀರಿ. ಹೆಸರು ಏನು ಬೇಡ. ಅವೆಲ್ಲ ಇಲ್ಲ. ಹಂಗೆ ಬಿಡಿ, ಹಂಗೆ ಬರೀರಿ. ಏನ್ ಹೆಸರು ನಿಂದು? ಉಮೇಶ. ಫುಲ್ ಹೆಸರು? ಉಮೇಶ ಟಿ. ಒಳ್ಳೆ ಈ ತಮಿಳ್ ಫಿಲಮ್ ಪಿ ವಾಸು ನೋಡಿದಿರಾ? ಪಿ ವಾಸು ಡೈರೆಕ್ಟ್ರು ಆ ತರ ಇದಾರೆ. ಗೊತ್ತಾ ನಿಮ್ಗೆ ಅವರು ಡೈರೆಕ್ಟ್ರು? ನಮ್ಮ ಸಾಹಸಿಮ ವಿಷ್ಣುವರ್ಧನ್ ಒಂದು ಫಿಲಮ್ ತೆಗೆದ್ರಲ್ಲ, ಚಾಮುಂಡಿ ತಾಯಿ ಆನೆ, ಆಪ್ತ ರಕ್ಷಕ, ಆಪ್ತ ಮಿತ್ರ, ಆಪ್ತ ರಕ್ಷಕ ಮತ್ತೆ ಆರಕ್ಷಕ. ಡೈರೆಕ್ಟ್ರು
ಅವರು ಹಿಂಗೆ ಇರೋದು ಸೇಮ್ ಇವ್ರ ತರ. ಬಟ್ ಇವರಲ್ಲ. ನನಗೆ ಫಸ್ಟ್ ನೋಡಿದ್ರೆ ಶಾಕ್ ಆಗ್ಬಿಡ್ತು, ಮೇ ಬಿ ಇವರೇ ಇರ್ಬೇಕೇನೋ ಆಪ್ತ ಮಿತ್ರ ಡೈರೆಕ್ಟ್ರು. ಅದೇ ತರ ನಾವು ಇವರು ಆಪ್ತ ಮಿತ್ರ. ನಾನು ಸಾವಿರ ₹1 ಕೊಡ್ತಾರೆ ಅನ್ಕೊಂಡಿದ್ದು. ಅಲ್ಲ ದೇವಣ್ಣ ಡ್ಯೂಟಿನೇ ಇಲ್ಲ. ಒಂದ್ ಕೆಲಸ ಮಾಡಿ ಇರಿ, ಎಷ್ಟಿದೆ ಹಣ ಇರೋದೇ ಇಷ್ಟ ಅಣ್ಣ. ನೋಡಿ ಕೊಡಿ ಕೊಡಿ ನೀವು ಕೊಡಿ ಎಲ್ಲ ಕೊಡಿ. ಎಲ್ಲ ಕೊಡಿ. ಎಲ್ಲ ಕೊಡಿ. ಏ ಕೊಡಪ್ಪ ಹಣ ಪೆಟ್ರೋಲಿಗಿಲ್ಲ ನೋಡಿ, ನಾವು ಒಂಥರ ಸರಿ ಇಲ್ಲ. ₹200 ಇಲ್ಲ ನೋಡಿ, ತೆಗಿ ಬೇಗ ತೆಗಿ. 200 ಕೊಡಿ. ಇಲ್ಲ 200 ಕೊಡಿ ಬೇಗ ಕಿಡಿ. ಹಣ ದೇವಣ್ಣ ಇಲ್ಲ. ಏ ಕೊಡಪ್ಪ 200 ಎಲ್ಲ ಕೊಡು, ಎಲ್ಲ ಕೊಡು. ಏ ಕೊಡು. ಹಣ ಪೆಟ್ರೋಲ್ ಇನ್ನೂ ₹1000 ಇನ್ನೂ ಕೊಡಪ್ಪ. ಏ ಎಲ್ಲ ಕೊಡಪ್ಪ. ಇಲ್ಲಿ ಅಪ್ಪ ಸ್ವಾಮಿ ನೋಡಲ್ಲ ಎಷ್ಟು 100 ಉಪ್ಪ ಇಲ್ಲಿ ಪರವಾಗಿಲ್ಲ. 200 ಅಂದೆ ನೋಡು ಎಷ್ಟಾಯ್ತು ನೋಡಿ. ಇದೆ ಇನ್ನೂ ಪರಿಸ್ಥಿತಿ ಅರ್ಥ ಮಾಡ್ಬೇಕು. ನಾವು ಪರಿಸ್ಥಿತಿ ಇದ್ ಮಾಡ್ಕೊಂಡಿದ್ರಿ, ಕ್ಷಮೆ ಆಗ್ಲಿ. ನಾವು ಕಾಮಿಡಿ ಮಾಡಿದ್ದು ಅಲ್ಲ ನಾವು ₹1 ಡ್ಯೂಟಿ ನಾವು ಅದೇ ರೀ, ನಾವು ಕಾಮಿಡಿ ಮಾಡಿದ್ದು. ಅಲ್ಲಿ ಕ್ಯಾಮ್ರಾ ಇದೆ, ನಾವು ತಮಾಷೆ ಮಾಡಿದ್ದು. ಅಲ್ಲ ಅಯ್ಯೋ ಯಾಕೆ ಬೇಜಾರ ಇಲ್ಲ ಒಂದ್ಸರಿ ಏನ್ ಮಾಡ್ಬಿಡ ಇಲ್ಲ ಇರೋದು. ಹೌದು ಸರಿ ಕೊಡ್ತೀನಿ ನೋಡಿ. ಅದಕ್ಕೂ ನಾವು ನೋಡಿ ₹200 ಹೇಳಿದ್ರಿ. 100 200 300 400 ಮತ್ತೆ ಒಂದು ₹500 ಪಾಪ. ₹500 ಕೊಟ್ಟರು, ದಯವಿಟ್ಟು ಕ್ಷಮಿಸಿ. ನಾವು ತಮಾಷೆ ಮಾಡಿದ್ದು. ಒಂದು ಹಾಯ್ ಮಾಡಿ ಏನಾದ್ರು ಹಲೋ ನಿಂತ್ಕೊಳ್ರಿ. ಅಲ್ಲಿ ಕಾಣಿಸ್ತಿದೆ ಬಿಲ್ಡಿಂಗ್, ಅದು ನಮ್ಮ ಮನೆ. ಅದು ಅಲ್ಲೇನ್ ಮಾಡ್ತಾ ಇದ್ರಿ ನೀವು ಬಾ ಇಲ್ಲಿ ಅಲ್ಲಿ ಎಲ್ಲಿ ಹೋಗ್ತಾ ಇದೀಯಮ್ಮ? ಯಾಕೆ ಅಲ್ಲಿ ಹೋಗ್ಬೇಡ್ರಿ. ಇದೇನಿದು? ಇದ್ಯಾಕೆ ಬಿಸಾಕ್ದೆ? ಐ ಲವ್ ಯು ಮಾಧುರಿ. ಅಲ್ಲಿ ಆ ಬಿಲ್ಡಿಂಗ್ ಹತ್ರ ಎಲ್ಲಿದೆ ಕ್ಯಾಮ್ರಾ? ಎಲ್ಲಿ ಓಡೋಗ ಪ್ಲಾನ್ ಮಾಡ್ತಾ ಇದೀಯ? ಇದೇನಕ್ಕೆ ಮಾಡಿದೆ? ಯಾರು ಮಾಡಿದ್ದು? ನೀನು? ನಾನಾ? ಇನ್ಯಾರು? ಕ್ಯಾಮ್ರಾದಲ್ಲಿ ಚೆಕ್ ಮಾಡ್ಸಿ. ಮತ್ತೆ ಓಡೋಗ್ಬಿಡ್ತೀಯ ನೀನ್ ಕ್ಯಾಮ್ರಾ ಇದೆ ಅಂತ. ನಿನಗೆ ಆತರ ಇದ್ರೆ ಇಲ್ಲೇ ನಿಂತ್ಕೊಂಡು ಮಾತಾಡ್ತೀಯ ನೀನ್ ಮಾತಾಡ್ತಾ ಇಲ್ಲ. ಪ್ಲಾನ್ ಮಾಡ್ತಾ ಇದೀರಾ ನೀವು ತಾನೇ? ನೀನೇ ನೋಡಿಲ್ಲ ಮಾಧುರಿ. ಯಾರಿದು? ಹುಡುಗಿ ನಮ್ಮ ಮನೆ ಹತ್ರ ಗೇಟ್ ಹತ್ರ ಏನ್ ಮಾಡ್ತಾ ಇದ್ದೆ ನೀನು? ಯಾವ ಮನೆ ಗೇಟ್ ಹತ್ರ? ಅಲ್ಲ ನೋಡು, ಆ ಮನೆ, ಆ ಬಿಲ್ಡಿಂಗ್ ಕಾಣಿಸ್ತಾ, ಅಲ್ಲಿಂದ ತಾನೇ ಬಂದೆ ನೀನು? ಅಲ್ಲಿ ಆ ರೋಡಿ ನಾವು ಬಂದಿದ್ದು. ಅದೇ ನೀನ್ ಅಲ್ಲಿಂದ ತಾನೇ ಬಂದೆ. ನೀನ್ ಅಲ್ಲಿ ಇದ್ಯಾಕೆ ಬಿಸಾಕ್ತೀನಿ? ನಾನು ಆಪೋಸಿಟ್ ಇಂದ ನಿಂತ್ಕೊಂಡು ನೋಡ್ತಾ ಇದ್ದೀನಿ. ಬಿಸಾಕ್ಬಿಟ್ಟು 3 ಜನ ನೀವು, ಅದ್ರಲ್ಲಿ ನೀನೇ ಮೇ ಬಿ ನೀನೇ ಬಿಸಾಕಿರೋದು. ಇವೆಲ್ಲ ಬೇಡ, ಇದು ತಪ್ಪಿದು. ನೀನು ಇದ್ಯಾಕೆ ಬಿಸಾಕ್ದೆ? ಅಲ್ಲಿ ಸ್ಲಿಪ್ ಯಾಕೆ ಬಿಸಾಕ್ದೆ? ಸಿಸಿ ಕ್ಯಾಮ್ರಾ ಹೆಂಗ್ ಚೆಕ್ ಮಾಡಕ್ಕಾಗುತ್ತೆ? ನೀನ್ ಹೋಗ್ತಾ ಹಿಂಗ್ ಬಿಸಾಕ್ಬಿಟ್ಟಿರ್ತೀಯ. ಇಲ್ಲ ಅಂದ್ರೆ ನೀನ್ ಏನ್ ಮಾಡಿರ್ತೀಯ? ಹಿಂಗ್ ಇಟ್ಕೊಂಡು ಹೋಗಿದೆ. ನಾನು ಅಲ್ಲಿಂದ ನೋಡ್ತಾ ಇದ್ದೀನಿ, ನೀನು ಸ್ಲಿಪ್ ಇದಿದೆ. ಏನಪ್ಪ ಇವ್ರು ಹಿಂಗ್ ಬಿಸಾಕ್ತವ್ರ ನೋಡಿದ್ರೆ ಇದೇನಿದು? ಏ ಕ್ಯಾಮ್ರಾ ಅಂತ ಹೋಗ್ಬೇಡ. ನಿನ್ ಹೆಸರೇನು? ನಿನ್ ಈ ಕಡೆ ಬಮ್ಮ, ಈ ಕಡೆ ಬಂದ್. ನೀನು ಸ್ವಲ್ಪ ಗಾಡಿಗಳು ಬರುತ್ತೆ ನೋಡೋ. ನಿನ್ನ ಹೆಸರೇನು? ನಿನ್ನ ಹೆಸರೇನು? 3 ಜನ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತೀನಿ ಇವಾಗ. ಇದೇನಿದು? ಇದೇನ್ ಮಾಡ್ತಾ ಇದೀಯಾ? ನಿನಗ್ ಭಯ? ಅದಕ್ಕೆ ನೀನು ಫೋನ್ ಮಾಡ್ತಾ ಇದೀಯ? ಇದು ನೀನು ಏನಕ್ಕೆ? ಮಾಧುರಿ ನನ್ ಬರ್ದೇ ಇಲ್ಲ. ನಾನು ನಮ್ಮನೆ ಕೆಲಸ ಮಾಡೋಳು. ಓ ಪ್ರಾಂಕ್ ಕಾಲೇ. ಮಾಧುರಿ ನಮ್ಮನೆ ಕೆಲಸ ಮಾಡೋರು. ಬ್ರೋ ವಾಯ್ಸ್ ಇಲ್ಲ ಇಟ್ಕೊಂಡಿದ್ದೀರಲ್ಲ ಬ್ರೋ. ಇನ್ನೇನ್ ಬ್ರೋ ಪ್ರಾಂಕ್ ಅಂತ ಗೊತ್ತಾಯ್ತಲ್ಲ ಬ್ರೋ. ಮನೆಯಲ್ಲಿ ಟೆನ್ಷನ್ ಆಗ್ಬಿಟ್ಟು ನಮ್ಮ ತಾಯನಾಗೂ ಏನೋ ಮಾಡ್ಬಿಡ್ತಾ ಇದ್ದೇನೋ ನಿಮ್ನ. ಇಲ್ಲಿಂದ ಏನೋ ಆಗ್ಬಿಟ್ಟು No. ನಿಮ್ಮ ಹೆಸರು? ಯಾಕೆ ಗಣೇಶ ಕಲೆಕ್ಷನ್. ನಾವೇ ಕುಳಿಸ್ತಾ ಇದ್ದೀರಿ? ನೀನು ಕುಣಿಸಿದ್ರೆ ₹500 ಕೊಡು ಬೇಗ. ನಾವು ಕುಳಿಸ್ತಾ ಇದೀಯಪ್ಪ. ನಾವು ಕುಳಿಸ್ತಾ ಇದೀವಿ. ಕಾಸು ಕೊಡಪ್ಪ. ಏನು ಹೆಸರೇನು? ಹಲೋ. ನನ್ನ ಹತ್ರ ಐತೆ. ನನ್ನ ಹತ್ರ ಯಾರ ಹತ್ರನೇ ಗೊತ್ತಿಲ್ಲ. ಹೆಸರೇನು?
ಹೇಳಲ್ಲ ಹೆಸರು 501 ಬರ್ಕೋಣ. ಎಷ್ಟು 501. ಇವತ್ತು ಚಿಕನ್ಗೆ ಮಟನ್ಗೆ ಕೊಡಿ ಬೇಗ ಕೊಡಿ. ಎಲ್ಲಿಂದ ಬರ್ತಿದ್ದೀರಾ? ಇಲ್ಲಿ ಇದು ಭೂಲ್ ಹೋದ್ರ ಮೊನ್ನೆ ಚಂದ್ರಯಾನಕ್ಕೆ ಹೋದ್ರಲ್ಲ, ಚಂದ್ರಯಾನಕ್ಕೆ ನಾವು ಆ ಚಂದ್ರಯಾನದಲ್ಲಿ ಬಿದ್ದಿರೋದು ನಾವು. ಅಲ್ಲಿಂದ ಕೊಡಪ್ಪ ನೀನು 500 ರೂಪಾಯಿ. ಇವ್ರ ಹತ್ರ ಇಸ್ಕೊಳ್ಳಿ, 500 ಕೊಡಿ ಅಣ್ಣ. ಗಣೇಶ ಕಲೆಕ್ಷನ್ ಯಾವ ಏರಿಯಾ? ಅದೇ ಗೊತ್ತಿಲ್ಲ. ಬಿಡ್ಬಂದ್ರ ಏರಿಯಾ ನಾವು ಕರೆಕ್ಟಾಗಿ ಕರೆಕ್ಟಾಗಿ ಏನು ನಾನು ಮೇಲೆ ಕುತ್ಕೊಂಡು ಹೇಳ ಮಾತಾಡಪ್ಪ. ನಾನು ಅಲ್ಲ ಕರೆಕ್ಟಾಗಿ ಏನು ಮೇಲೆ ಕುತ್ಕೊಂಡು ಹೇಳ. ಎಲ್ಲಿ ಗಣೇಶನ್ ಕೂಡಿಸ್ತಾ ಇದೀರ ಅಂತ ಹೇಳಿದ್ರೆ ನಮಗೂ ಗೊತ್ತಾಗೋದು. ಯಶವಂತಪುರದಲ್ಲಿ. ಆಯ್ತು ಬಾಪ, ಇಲ್ಲಿ ಕಾಸು ಕೊಡು. ಪಾಪ ಇಲ್ಲಿ ಏನು ನಗೀತಾ ಇದೆ ಯಾಕೆ? ಕಲೆಕ್ಷನ್ ಕೊಡು ಅಂದ್ರೆ ಏನ? ಕಲೆಕ್ಷನ್ ದುಡ್ಡಿಲ್ಲ. ಅಲ್ಲ ದುಡ್ಡಿಲ್ಲ ಅಂದ್ರೆ ಇಷ್ಟು ದೊಡ್ಡ ಏರ್ಟೆಲ್ ಮಾಡ್ಕೊಂಡ್ಬಿಟ್ಟಿದ್ಯಾ ನೀನು? ನಾನು ಬಿಟ್ಟಿದ್ದೀನಿ ನೋಡು, ಕಟ್ಬಿಡ್ತಲ್ವಾ? ಬಿಡು ಬೇಡ, ಜಿತ್ತಲ್ಲ ನೀನ್ 4-5 ಮರ್ಡರ್ ಮಾಡಿದೆ ಅಂತ ಗೊತ್ತು ನನಗೆ. ಈ ತರ ನೀನು ಕೂದ್ಲು ಬಿಟ್ಟಿದ್ಯಲ್ಲ, ಒಂದ್ ಸ್ವಲ್ಪ ದುಡ್ಡು ಕೊಡಕ್ಕೆ ಒಂದ್ ಸ್ವಲ್ಪ ಏನಾದ್ರು 100 ರೂಪಾಯಿ ಏನಾದ್ರು ಕೊಡ. ಭಿಕ್ಷೆ ಬೇಡಕ ಬಂದಿರೋದು ನಾವು. ಭಿಕ್ಷೆ ಬೇಡಕ್ ಬಂದಿದ್ದೀರಾ ನಾವು ನಿನ್ನ ಹತ್ರ? ಡ್ಯೂಟಿ ಮುಗಿಸ್ಕೊಂಡ್ ಬಂದಿ. ಯಾವ ಡ್ಯೂಟಿ ಮಾಡಿದ್ಯಪ್ಪ ನೀನು? ಸೆಂಟ್ರಲ್ ಜೈಲಲ್ಲಿ ಏನಾದ್ರು ವರ್ಕ್ ಮಾಡ್ತಾ ಇದೀಯಾ? ಆಯ್ತು ಇಲ್ಲ ಜರ್ಗ ಕಡೆ ಆಟ ಆಡ್ತಾ ಇದ್ಯಾ ನೀನು? ಏನ್ ಗುರು ಅವಾಜ್ ಆಗ್ತಿದ್ಯಾ? ನಾನು ಹೇಳ್ತಿದ್ಯಲ್ಲ ನಮ್ಮ ಹುಡುಗ ನೀನ್ ಯಾರಿಗಾದ್ರೂ ಅವಾಜ್ ಹಾಕ್, ನನ್ಗೆ ಇದು ಅವಾಜ್ಗಳು ಏನಾಗ್ತಾ ಇದೆಯಾ? ಯಾರ್ಗ ಅವಾಜ್ ನಮ್ ಕಾಸು ಕೊಟ್ಬಿಡ ಬಿಡು ಅಷ್ಟೇ. ಯಾರ್ಗೋ ಬಿಡೋಣ ಕೊಟ್ಟಿನ ಏನ್ ಮಾಡ್ತೀವಿ? ಆಯ್ತು ಇರಪ್ಪ. ನಾವೇನ್ ಮಾಡೋ ಹೇಳ್ರಿ ಪಾಪ ಇಲ್ಲಿ. ಗುರು ಬಾಯ್ಲಿ ಬಾಯ್ಲಿ ನೀನು, ಏನಣ್ಣ ಬಾಯ್ಲಿ ನೀನು. ಹೇಳು. ಬಾಲ್ ಕಾಸು ಕೊಡು. ಕಾಸಿಲ್ಲ ಸುಮ್ಗೆ ಬಮ್ಮ. ನೀ ಅಣ್ಣ ಹಲೋ ಏನು? ನಾಳೆಪ್ಪ ನಾ ಇಲ್ಲಾಂದ್ರೆ ಕೊಡ್ತೀವಿ. ಈಗ ಕಾಸು ಕಾಸು ನಾವ್ ಎಲ್ಲಿಂದ ಬಾಕೋರಿ ಇಲ್ಲಿ ಇಲ್ಲಿ ಬಾಪ ನೀನ್ ಇಲ್ಲಿ. ಹೇಳಪ್ಪ. ಕಾಸು ಕೊಡು. ನಿಜಾಗ್ಲಿಲ್ಲ ಬ್ರೋ, ನಿಜಾಗ್ಲಿಲ್ಲ. ಸುಮ್ಗೆ ಆಟ. ಕಾಸಿನ ಮೊಬೈಲ್ ಕೊಡು. 100 ರೂಪಾಯಿ ಬೇರೆ ಇಲ್ಲ. ನಾನು ಫೋನ್ ಪೇ ಇರುತ್ತೆ. ನೋ ಯಾರಂತ ಗೊತ್ತಿಲ್ಲ, ನೀವೇನ ಮಾಡ್ತಾ ಇದ್ದೀರಾ? ಆ ಕಡೆ ಏನ್ ಅವಾಜ್ ಯಾಕೆ ಆಗ್ತಾ ಇದೆಯಾ? ಇರೇ ಯಾರಿಗೆ ಫೋನ್ ಮಾಡ್ತಾ ಇದೀಯಾ? ಇರು, ನಮ್ಮ ಅಣ್ಣ ಫೋನ್ ಮಾಡ್ತೀನಿ ಇರು. ಅವರು ಇಲ್ಲ ಅಂತ ನಿಮ್ ಸಾಹಸ ಅರ್ಥ ಮಾಡ್ಕೊಬೇಕು. ಎಲ್ಲ ದೇವರಕೊಂಡು ಇದ್ ಮಾಡಿದೀರಿ. ನಾನ್ ಸುಮ್ಗೆರಣ. ಈ ಕೂದ್ಲಲ್ಲೇ ನೇಣ್ ಹಾಕ್ಬಿಡ್ತೀನಿ ನಾನು. ಈ ಕೂದ್ಲಲ್ಲೇ ನೇಣ್ ಹಾಕ್ತೀನಿ ನಾನು. ಮಾಡ್ಕೊಂಡ್ಬಿಟ್ಟೆ ಬ್ರೋ. 200 ಬರಲ್ಲ ಬ್ರೋ. ಚೈನ್ ಕೊಟ್ಬಿಡು. 1 ರೂಪಾಯಿ ಬಾಪ ಇಲ್ಲಿ ಏನ್ ದುಡಿತಾರದ? ಇವಾಗ ನೀವೆಲ್ಲ 100 ರೂಪಾಯಿ ಕೊಟ್ರ? ಅವನೇ ಓನರ್. ಅವನೇ ತಮಟೆ ಓನರ್. ಅವನ ಹತ್ರ ಹೋಗೋಣ. ನೀನ್ 100 ರೂಪಾಯಿ ಕೊಟ್ಟ? ಏನ್ ಸರಿಂದ 60 ರೂಪಾಯಿ 1 ರೂಪಾಯಿ. ಏನ್ ಭಿಕ್ಷೆ ಆಗ್ತಾ ಇದೆಯಾ? ಭಿಕ್ಷೆ ಆಗ್ತಾ ಇದೆಯಾ? ಬಾಯ್ಲಿ. ಬಾಪ ಇಲ್ಲಿ ಎತ್ತಲ್ಲ. 60 ರೂಪಾಯಿ ಕೊಟ್ಟಿದ್ದೀನಿ ಅಣ್ಣ. ತಿರ್ಗಾ ಕೊಡು. ಅಲ್ಲಿಂದ ಸಾಲ್ತಾ ಇದ್ರು ಗಣೇಶ ಕಳಿಸು. ನಾನು ಎಲ್ಲ ಇಕ್ಕೊಂಡ್ಬಂದಿಲ್ಲಿ. ಹಲೋ ಅಯ್ಯೋ ಎಲ್ಲ ಬಯ್ಯೋ ಎಲ್ಲ ಇಲ್ಲಿ. ನಾನ್ ಮೋನರ್ದಣ್ಣ ಅದು. ನೋಡೋ ಒಳ್ಳೆ ಜೋಗಿ ಇದ್ದಂಗೆ ಇದೆಯಾ? ಇವ ಒಳ್ಳೆ ಪಂಚರ್ ಆಗ್ತಾ ಇದೆಯಾ? ಅವಾಜ್ ಹಾಕಿದ್ರೆ ಏನನ್ನ ಹೇಳ್ದೆ ಇವಾಗ? ಒಳ್ಳೆ ಜೋಗಿ 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 ಇದ್ದಂಗೆ. ಒಳ್ಳೆ ಜೋಗಿ 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 ಇದ್ದಂಗೆ ಇದೆಯಾ? ಆಯ್ತು ಬಾಯ್ಲಿ. ಇವಾಗ ನೀನ್ ಕಾಸು ಕೊಡಲ್ಲ? ಕೊಟ್ಟಿದ್ದೀನಿ ತಾನೇ ಬ್ರೋ. ಏನ್ ಬ್ರೋ ಕೊಟ್ಟೆ ತಾನೆ ಇವತ್ತು 60 ರೂಪಾಯಿ ಕೊಟ್ಟಿದ್ದೀನಿ. ಬಾಯಿಲ್ ಏನ್ ಹಾಕಿರೋದು? ಈ ಏನು ಗುರು. ಆಯ್ತು ಒಂದ್ ನಿಮಿಷ ಬಾಯ್ಲಿ. ಆಯ್ತು ಬಾಯ್ಲಿ, ನಾವು ಕಾಮಿಡಿ ಮಾಡಿದ್ರೆ ನಿಮ್ ಹುಡುಗರು ನಮ್ಗೆ ಕಾಮಿಡಿ ಮಾಡಕ್ ಹೇಳಿದ್ರು. ನಾನು ಒಮ್ಮೆ ಕೋಪ ಬಂದ್ಬಿಟ್ಟು ದೇವ್ರನಾಗೋ ನೋಡಿ ಹುಡುಗರು ನಮ್ಮ ಹುಡುಗನ್ ಕರೆಸ್ತೀನಿ ಬಕ್ರಾ ಮಾಡಿ ಅಂದ್ರು. ನಿಮ್ನ ಬಕ್ರಾ ಮಾಡಿದ್ರಿ, ದಯವಿಟ್ಟು ಕ್ಷಮಿಸಿ. ನಿಮ್ಮ ಹೆಸರು ಸರ್? ಸರ್ ಸರ್ ಒಂದು ನಿಮಿಷ. ನಾವು MRC ಇಂದ ಬಂದಿದ್ರಿ, ಮೆಂಟಲ್ ರಿಸರ್ಚ್ ಸೆಂಟರ್. ಮೆಂಟಲ್ ರಿಸರ್ಚ್ ಸೆಂಟರ್ ಅಂತ ರಿಸರ್ಚ್ ಮಾಡೋದು, ಹುಚ್ಚರ ಮೇಲೆ ರಿಸರ್ಚ್ ಮಾಡೋದು, ಸರಿನಾ? ಅಂದರೆ ಹುಚ್ಚರು ಯಾವ ರೀತಿ ಮಾಡ್ತಾರೆ, ಟ್ರೀಟ್ ಮಾಡ್ತಾರೆ ಅಂತ ಪಬ್ಲಿಕ್ನ ಕೇಳಿ ಅಂತ ನಮಗೆ ಕಳಿಸಿರೋದು. ಸ್ವಲ್ಪ ನೀವು ಒಂದು ನಿಮಿಷ ಹೇಳಿಬಿಟ್ರೆ
ಅವ್ರು ಹೆಂಗ್ ಮಾಡ್ತಾರೆ ರಿಯಾಕ್ಟ್ ಮಾಡ್ತಾರಂತ ಹುಚ್ಚರು ನಾನು ಬರ್ಕೊಂಡ್ಬಿಟ್ಟು ನಮ್ಮ ಡಾಕ್ಟರ್ಗಳಿಗೆ ಹೇಳ್ಬಿಡ್ತೀನಿ. ಹೇಳಿ ಸರ್. ನಮ್ಗೆ ಹೆಂಗ್ ಗೊತ್ತಿರ್ತದೆ ಹುಚ್ಚರು ಏನೋ ಲೈನ್ ಮೇಲೆ ಸರ್, ಲೈನ್ ಮೇಲೆ ಹೋಗ್ಬೇಡಿ, ಆಟೋನ ಎತ್ಕೊಂಡು ಹೋಗಿ ಅಷ್ಟೇ, ಲೈನ್ ಮೇಲೆ ಬೇಡ. ಹೇಳಿ ಸರ್, ಹೆಂಗ್ ಮಾಡ್ತಾರೆ ಹುಚ್ಚರು? ಸರ್ ಒಂದ್ ಸ್ವಲ್ಪ ರಿಯಾಕ್ಟ್ ಹೆಂಗ್ ಕೊಡ್ತಾರೆ ಹೇಳ್ಬಿಡಿ ಸರ್. ಏನ್ ಹೇಳಿ ಸರ್, ನಮ್ ಟಾರ್ಗೆಟ್ ಇರುತ್ತೆ. ಸರ್ ಬನ್ನಿ ಸರ್, ಒಂದ್ ನಿಮಿಷ ಬಂದ್ಬಿಡಿ ಅಣ್ಣ. ಅಲ್ಲ ಒಂದ್ ನಿಮಿಷ ಆಚೆ ಬಂದ್ಬಿಡಿ. ಅವ್ರು ಹೆಂಗ್ ಮಾಡ್ತಾರಣ್ಣ? ಅದ್ ಹೆಂಗ ಮಾಡ್ತಾರೆ ಅಣ್ಣ ನಾವು ಅಂದ್ರೆ ಅಣ್ಣ ನಿಮ್ಗೆ ಗೊತ್ತಿರಂಗೆ ಅವ್ರು ಹೆಂಗ್ ಮಾಡ್ತಾರೆ ಅಂತ ಹೇಳ್ಬಿಟ್ರೆ ಸಾಕು. ಸ್ವಲ್ಪ ಆಕ್ಟಿವಿಟಿ ಹೇಳಿ. ಇರೋದಲ್ಲ, ಎಲ್ಲ ಮೆಂಟಲ್ ಹಂಗ ಆಡ್ತಾರೆ. ಮೆಂಟಲ್ ಹಂಗ್ ಆಡ್ತಾರೆ. ಏನ್ ಮಾಡ್ತಾರೆ ಸರ್ ಅವರು ಮೆಂಟಲ್ ತರ? ಗೊತ್ತಿಲ್ಲ ಸರ್ ಇರಿ, ಎಲ್ಲ ಹೋಗ್ತಾ ಇದ್ದೀರಾ? ಹೇಳಿ ಯಾರ? ನಮ್ಗೆ ಗೊತ್ತಾಗಲ್ಲ. ಅಲ್ಲ ಬೇರೆ ಏನಾದ್ರು ಕಲ್ಲು ಏನಾದ್ರು ಎತ್ಕೋತಾರ? ಕಲ್ಲು ಎತ್ಕೊಂತಾರೆ. ಆಮೇಲೆ ಏನ್ ಮಾಡ್ತಾರೆ ಕಲ್ಲು ಎತ್ಕೊಂಡು? ಕಲ್ಲು ಹೊಡಿಯಂಗೆ ಗೊತ್ತಾರೆ. ಸೆಲೆಕ್ಟ್ ಆಗ್ತಾವ್ರಿ ಇವರು, ಸೆಲೆಕ್ಟ್ ಆಗಬಹುದು. ಆಮೇಲೆ ಬೇರೆ ಏನ್ ಮಾಡ್ತಾರೆ? ರಿಯಾಕ್ಷನ್ ಕೊಡ್ತಾರೆ. ಏನ್ ರಿಯಾಕ್ಷನ್ ಕೊಡ್ತಾರೆ? ಹೊಡಿಯಂಗೆ ಬರೋದು. ಆಮೇಲೆ ಅವನ್ನ ಒಂಥರ ಮೆಟ್ಲ ಮಾತಾಡೋದು. ಆಮೇಲೆ ಬಟ್ಟೆ ಎಲ್ಲ ಅರ್ಧೋಗಿರುತ್ತೆ ಏನಾದ್ರು? ಅರ್ಧ ಅಂತ ಸಿಂಪಲ್ ಆಗಿ ಇರ್ತಾರೆ. ಚಡ್ಡಿಯಲ್ಲಿ ಏನಾದ್ರು ಓಡಾಡ್ತಾರಾ? ನಾವು ಚಡ್ಡಿ ಹಾಕೊಂಡಿರ್ತಾರೆ. ನೀವು ಹಾಕೊಂಡಿಲ್ವಾ? ನನ್ಗೆ ಕ್ಯೂರಲ್ ಮೆಂಟ್ಲಿ ಇದ್ದಂಗೆ ಅವ್ರೆ. ಹೌದಾ? ಸ್ವಲ್ಪ ಹಂಗ್ ಕಾಣ್ತಾರೆ. ಸೆಲೆಕ್ಟ್ ಮಾಡ್ಬೋದು. ಅಲ್ಲ ಮೆಂಟ್ಲು ಇದು ಚಡ್ಡಿ ಹಾಕಲ್ಲ? ನೀವು ಹಾಕಲ್ವಾ? ಹಾಕಿಲ್ವಾ ನೀವು? ನಾವು ಹಾಕಲ್ಲ. ನೀವು ಹಾಕಲ್ವಾ? ಯಾಕೆ ಏನ್ ಪೈಲ್ಸ್ ಏನಾದ್ರು ಇದೆಯಾ? ಪೈಲ್ಸ್ ಎಲ್ಲ ಇದೆ ಸರ್. ಹೌದಾ? ಪೈಲ್ಸ್ ಇತ್ತಾ? ಪೈಲ್ಸ್ ಇತ್ತು ಸರಿ ಇತ್ತು. ಎಲ್ಲೆಲ್ಲಿ ಹುಡುಕ್ಲಿ ನಾನು ಗಾಡಿ ತಂದ್ರ ತಂದಿದ್ದೀನಿ, ಅಪಾರ್ಟ್ಮೆಂಟ್ ಹತ್ರ ಇದೆ. ಇಲ್ಲಿ ಒಬ್ರು ಕೇಸ್ ಅದು ಮೆಂಟ್ಲ್ ಕೇಸ್. ಇವರೇ ಒಬ್ರು ಸಿಕ್ಕವ್ರೆ, ಸೆಲೆಕ್ಟ್ ಆಗಿದ್ದಾರೆ. ಬನ್ನಿ. ಯಾರಣ್ಣ? ಬನ್ನಿ. ಇದು ಅವ್ರು ಇಬ್ರು ಇಲ್ಲಿ ಇನ್ನು ಅವ್ರು ಅಲ್ಲಿ ಬರ್ತಾರ ಅವರು. ಬನ್ನಿ ಸರ್. ಗುರು ಪಾಪ ಈ ಮೆಂಟ್ಲು ಮಾಮ ಇದ್ದೀನಿ ನಾನು. ನಡಿ. ಗಾಡಿ ಅಲ್ಲೇ ಇದೆ, ನಡಿ. ಗಾಡಿ ಮೆಂಟಲ್ ಹಾಸ್ಪಿಟಲ್ ಕರ್ಕೋ. ನಡಿಯಪ್ಪ ಮೆಂಟ್ಲು. ಬನ್ನಿ. ಅಲ್ಲ ನಿಮ್ ಮೆಂಟಲ್ ತರ ಇದೀರ, ಅದಕ್ಕೆ ನೀವ್ ಮೆಂಟಲ್ ತರನೇ ಇದೀರಲ್ಲ. ಆಯ್ತು ಇರಿ. ಕಲ್ಲೆತ್ಕೋಬಿಡಿ. ಏನ್ ಕಲ್ಲೆತ್ಕೊಂತ ಇದ್ದೀರಾ ಸರ್? ನೀವು ಮೆಂಟಲ್ ತರ ಇದ್ದೀರಾ, ಅದಕ್ಕೆ ಮೆಂಟ್ಲ್ ಅವಾಗಿನ ಹೇಳ್ತಾ ಇದ್ರೆ ಅರ್ಥ ಆಯ್ತಲ್ಲ ಸರ್. ನೀವು ಸೆಲೆಕ್ಟ್ ಆಗಿದ್ದೀರಾ ಸರ್. MRC ಮೆಂಟಲ್ ಹೆಲ್ತ್ ಸೆಂಟರ್ ಆನೆಯಲ್ಲಿ ನೀವು ಸೆಲೆಕ್ಟ್ ಆಗಿದ್ದೀರಾ, ಅದಕ್ಕೆ ಬನ್ನಿ. ನೀವು ಸೆಲೆಕ್ಟ್ ಆಗಿದ್ದೀರಾ ಅಂತ ಹೇಳಿ ನೋಡಿ. ಇರೋ ಕೂದಲು ಉರೋಗ್ಬಿಡೈತೆ. ಹಿಂಗೆ ಮಾತಾಡೋದು ಹೇಳ್ತಾ ಇದ್ರೆ ಅರ್ಥ ಮಾಡ್ಕೊಂತವೆ. ನೀವು ಸೆಲೆಕ್ಟ್ ಆಗಿದ್ದೀರಾ, ಎಲ್ಲಿ ಸೆಲೆಕ್ಟ್ ಆಗಿದೆ? ಮೆಂಟಲ್ ಹಾಸ್ಪಿಟಲ್ ಸೆಲೆಕ್ಟ್ ಆಗಿದ್ದೀರಾ, ಅದಕ್ಕೆ. ಅಲ್ಲ ನೀನ್ ಏನಕ್ಕೆ ಹಿಂಗ್ ಒದ್ದಾಡ್ತಿದ್ರೆ? ನಿಮ್ ಕರ್ಕೊಂಡೋಗಿ ಏನ್ ಮಾಡಲ್ಲ, 2 ಕಿಡ್ನಿ ತಗೋತಾರ ಅಷ್ಟೇ. ಏನ್ ಕಿಡ್ನಿಗಳು ಬಂಡ್ಗಳು ತಗೊಳಕ ಕಿಡ್ನಿ. ಅಲ್ಲ ನೀವು ಮೆಂಟಲ್ ಹಾಸ್ಪಿಟಲ್ ಸೆಲೆಕ್ಟ್ ಆಗಿದ್ದೀರಾ. ಮೆಂಟಲ್ ಹಾಸ್ಪಿಟಲ್ ಕರೆಕ್ಟ್ ಸರಿ ಮರ್ಯಾದೆ ಏನು ಕಿತ್ಕಿದ ಹೆಂಗ್ ಮೆಂಟಲ್ ತರ ನೀವು ಮೆಂಟಲ್ ತರ ಇದ್ದೀರಾ, ಅದಕ್ಕೋಸ್ಕರ ಕರೆಕ್ಟ್ ಆಗೈತಿಲ್ಲ ಅಲ್ಲ. ಆಯ್ತು ಬನ್ನಿ. ಆಂಬುಲೆನ್ಸ್ ತಗೊಂಬರಯ್ಯ, ಮೆಂಟ್ಲು ಓಡಿ ಬರ್ತಾರೆ. ಬಾಪ ನೀನು ಮೆಂಟ್ಲ ಸರಿ. ಆಯ್ತು ಬನ್ನಿ. ಆಯ್ತು ತಮಾಷೆ ಮಾಡಿದ್ ನಾವು ತಮಾಷೆ ಮಾಡಿದ್ ಬನ್ನಿ ಇಲ್ಲಿ. ಆಯ್ತು ಇಲ್ಲಿ ತಮಾಷೆ ಮಾಡಿದ್ ಬನ್ನಿ ಇಲ್ಲಿ ಸರ್. ನಾವು ಕಾಮಿಡಿ ಮಾಡಿದ್ ಬನ್ನಿ. ನಿಮ್ಮ ಹೆಸರು? ಗಣೇಶ ಕಲೆಕ್ಷನ್ ನೀವು ಮಾಡಿ, ಒಳ್ಳೇದು. ದೇವ್ರು ಒಳ್ಳೇದು ಮಾಡಲಿ. ಇವನ ಹೆಸರು ಬಂದ್ಬಿಟ್ಟು ಬಳ್ಳಾರಿ ಬಾಲ ಅಂತ. ಬಳ್ಳಾರಿಯಲ್ಲಿ ಮರಳು ತಿಂತ ಇದ್ದ ಇವನು. ಇವಾಗ ಬಾರ ಮರಳು ತಿನ್ಬೇಡ, ಬೆಂಗಳೂರಲ್ಲಿ ಜನಗಳು ತಲೆ ತಿನ್ನು. ನೀನು ಬಾಣ ಸ್ವಲ್ಪ ಬಂದ್ಬಿಡಿ. ಸ್ವಲ್ಪ ಗಾಳಿ ಬರ್ಬೇಕಲ್ವಾ, ಅದಕ್ಕೆ ನಾವು ಮಾಡಲ್ಲ. ಅಲ್ಲಲ್ಲ ಏನೇ ಇರ್ಲಿ, ಇವನು ಬಾ ಬೆಂಗಳೂರಲ್ಲಿ ಜನಗಳು ತಲೆ ತಿನ್ನು. ನೀವೇನ್ ತಿನ್ನೋದು? ಬೀಜ. ಏನ್ ಬೀಜ? ಕುರಿ ಬೀಜ ತಿನ್ನೋದು, ಸರಿನಾ? ಇವನು ಜಬ್ಬಾರ್ ಭಿಕಾರಿ. ಹೆಸರು ಜಬ್ಬಾರ್ ಭಿಕಾರಿ. ಭಿಕ್ಷೆ ಬೇಡ್ಕೊಂಡಿದ್ದ, ಕೋಟಿ ಮಾಡವನೆ. ಎಷ್ಟು ಮಾಡಿದ್ಯಾ? ಕೋಟಿ ಮಾಡಿಲ್ಲ. ಆಯ್ತು ಕೊಡಿ. 1,001 ರೂಪಾಯಿ ಹಾಕಿ. ಹಲೋ ಹತ್ರ ಇಲ್ಲ ಬಿಡಿ. ಹಲೋ ಇಲ್ಲ. ವಾಕಿಂಗ್ ಹೋಗ್ಬಿಟ್ಟು ಬರ್ತಾ ಇರೋದು, ನಮ್ಮ ಹತ್ರ ಇಲ್ಲ ಬಿಡಿ, ನಾವು ಕೊಡಲ್ಲ ಬಿಡಿ. ಅಲ್ಲ ವಾಕಿಂಗ್ ಮಾಡೋಣ. ವಾಕಿಂಗ್ ಮಾಡಿ ಇಲ್ಲಿ ಕೇಳಿ, ವಾಕಿಂಗ್ ಮಾಡಿ ಮನೆಗೆ ಹೋಗ್ಬಿಡ್ಬೇಕಾಯ್ತು. ಇದೆ
ಹೋಗ್ಬಿಡ್ಬೇಕಾಯ್ತು. ಇಲ್ಲ 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 ಅವೆಲ್ಲ ಆಗಲ್ಲ. ಕಡ್ಡಾಯವಾಗಿ 1800 ರೂಪಾಯಿ ಬರೋದಿಲ್ಲ. ಅಲ್ಲ ಹಲೋ ಮಾತ್ರ ದುಡ್ಡಿಲ್ಲ ನಾವು ಕೊಡಲ್ಲ ಸರಿನಾ. ಮೊನ್ನೆ ಲಾಸ್ಟ್ ಟೈಮ್ ಒಬ್ರು ಹಿಂಗೆ ಹಲ್ಲೆ ಸರಿನಾ. ಲಾಸ್ಟ್ ಟೈಮ್ ಹೋದ್ರು ಯಾರು ನಮ್ಮ ಹತ್ರ ದುಡ್ಡೇ ಇಲ್ಲ. ಇಲ್ವಾ ಲಾಸ್ಟ್ ಟೈಮ್ ಹಂಗೆ ಯಾರೋ ಹಲೋ ಅಂದ್ರು. ನಾನೇನಂದೆ ಹಲೋ ಏನ್ ಫೋನಲ್ಲಿ ಮಾತಾಡ. ನೆನ್ನೆ ನಮ್ಮವ್ರು ಯಾರೋ ಬೈದು ಕಳ್ಸ್ಬಿಟ್ಟವ್ರೆ. ಯಾವ್ದಾ ಯಾಕಣ್ಣ ಹಿಂಗೆಲ್ಲ ಮಾಡ್ತೀರ? ಗಣೇಶ ಕಲೆಕ್ಷನ್ ಮಾಡ್ತೀರಿ. ದುಡ್ಡಿಲ್ಲ. 1000 2 ರೂಪಾಯಿ 2 ರೂಪಾಯಿ ಚೈನ್ ಇರಲ್ವ? 2 ರೂಪಾಯಿ ಚೈನ್ ಇರಲ್ಲ. ಇದು ಗಣೇಶ ಕಲೆಕ್ಷನ್. ನಮ್ಮ ಹತ್ರ ದುಡ್ಡಿಲ್ಲ. ನಿಮ್ಮ ಹೆಸರು ಹೇಳಿ. ನಿಮ್ಮ ಹೆಸರು ನಿಮ್ಮ ಹೆಸರು ಹೆಸರೇಳಿ. ಅಣ್ಣ ಇದು ಬಾಂಗ್ಲಾದೇಶ್ ಇದೆಲ್ಲ, ಬಾಂಗ್ಲಾದೇಶ್. ಅಲ್ಲಿ ಹೋಗಿ ಅಲ್ಲಿ ಕಲೆಕ್ಷನ್ ಇಲ್ಲ ಅಲ್ಲಿ ಒಬ್ಬ ಕಡೆ ಹೋಗ್ಬಿಡೋಣ. ಕುತ್ಕೊಳ್ಳಿ ಆರಾಮಾಗಿ ಕುತ್ಕೊಳ್ಳಿ. ಅಣ್ಣ ಬನ್ನಿ ಒಂದ್ ನಿಮಿಷ. ಅದೇನ ಹುಡುಕ್ತಾ ಇದ್ದೀರಾ? ಏನಲ್ಲ ಏನ್ ಲಾಂಗಿಂಗ್ ಹುಡುಕ್ತಾ ಇದ್ದೀರಾ? ಹಂಗನಲ್ಲ ಕೊಡೋಲ್ಲ ಅಷ್ಟೇ. ಕೊಡಲ್ಲ ಏನು ಕೊಡಲ್ಲ ಹೋಗ್ತಾರೆ. ಇಲ್ಲಿ ಬನ್ನಿ ಇಲ್ಲಿ ಬನ್ನಿ ಇಲ್ಲಿ ಬನ್ನಿ. ಹೋಗ್ತಾ ಇರ್ಬೇಕು. ಅವೆಲ್ಲ ಇಲ್ಲ 1000 ರೂಪಾಯಿ ಕೊಡ್ಬೇಕಷ್ಟೇ. 1000 ರೂಪಾಯಿ ಹಾಕ್ತಿದ್ದೀನಿ ನೋಡಿ ಅಣ್ಣ. ಇವತ್ತು ಕಬಾಬ್ಗೆ ಬದ್ನಿಯರಿಗೆ ಇವತ್ತು ಕಬಾಬ್ ಇದು ನಮ್ಮ ಹೋಗಿ ಈ ತರ ನನ್ನ ದೇವ್ರಿಗೆ ಕೊಟ್ಟು ನಿಮ್ ಸಮಾಚಾರ ಅವರಿಗೆ ಇಲ್ಲಿಂದ ನೋಡಿ ಅಣ್ಣ ಇಲ್ಲ ಹಂಗೆಲ್ಲ ಮಾಡಂಗಿಲ್ಲ. ನಾನ್ ಬರ್ದ್ಬಿಟ್ಟಿದ್ದೇನೆ ಇಷ್ಟು. ಆಯ್ತು ನಾವು ವಿಷಯ ಮಾಡಿದ್ದು. ನಮ್ ಯೂಟ್ಯೂಬ್ ಚಾನಲ್ ಇದೆಲ್ಲ ತುಂಬಾನೇ ನಾನ್ ಸೇಮ್ ಬೆವಳಿ ನೀನು. ಅಲ್ಲ ನೀನು ಮೊದ್ಲು ನನಗೆ ಹೇಳ್ಬೇಕು. ನೀನು ಹೇಳ್ದಿರಾನೆ ಸುಮ್ಮನೆ ಆಟ ಆಡ್ತಾನೆ ಇದೆಯಾ? ಎಷ್ಟಮ್ಮ ಕೆಜಿ? 250. ದಾಳಂಬ್ರಿ 250. ದಾಳಂಬ್ರಿ 250. ಇದಾಕಿ 1 ಕೆಜಿ ಹಾಕಿ ಇದು. ನೀನು ಸರ್ ತೂಕ ಹಾಕ್ಬೇಕು ನೀವು ಹೇಳ್ತದೆ ಹಂಗೆ ಕಟ್ ಮಾಡಿ ತಿಂತಿದ್ರ. ಹಂಗೆ ಇರ್ಲಿ. 5 ಕೆಜಿ ಹಾಕಿ. ಅಲ್ಲ ನೀವು ಇದನ್ನ ತೂಕ ಹಾಕ್ಲಿಲ್ಲ ಆಗ್ಲೇ ತಿಂತಿದ್ರ. ಆಗಲ್ಲ ಪರವಾಗಿಲ್ಲ ಮೈನಸ್ ಮಾಡ್ಕೊಳ್ಳಿ. ಮತ್ತೆ ಇನ್ನು ಇದು ಬೇಕಾ? ಆಪಲ್ ಏನೋ ಇದು ಆರೆಂಜ್ ಏನಾದ್ರು ಬೇಕಾ? ಬೇಕಾದ್ರೆ ಕೇಳು ತಂದ್ಬಿಡ್ತೀನಿ. ಇಲ್ಲೇ ಇದ್ದೀನಿ. ಫ್ರೂಟ್ ಚಾಟ್ ಮಾಡಿಸ್ತಿದ್ಯಾ? ಇದು ಬೇಕಾ ನಿಮ್ಗೆ? ಇದು ಎಷ್ಟು ಕೆ ಜಿ ಇದು? ಹೌದಾ? ಇದೆಲ್ಲ ಹಾಕ್ಬಿಡಿ ಹಿಂಗೆ. ತರ್ತಾ ಇದ್ದೀನಿ 1 ತಿಂಗಳು ಆಗೋಷ್ಟು ಕುತ್ಕೊಂಡು ಊಟ ಮಾಡೋ ಅವಶ್ಯಕತೆ ಇಲ್ಲ. ಇದೇ ತಿನ್ನೋಣ ನಾವು. ಊಟನೇ ಮಾಡೋ ಅವಶ್ಯಕತೆ ಇಲ್ಲ. ಬರೀ 1 ತಿಂಗಳು ಫ್ರೂಟ್ಸ್ ತಿನ್ಕೊಂಡೇ ಜೀವನ ಮಾಡ್ಬೋದು. ಪಪ್ಪಾಯ ಚೆನ್ನಾಗಿದೆಯಾ? ಸ್ವೀಟ್ ಆಗಿದೆಯಾ ಪಪ್ಪಾಯ? ಅಪ್ಪ ಬಂದ್ರೆ ಕೇಳಿ. ಅಪ್ಪ ಬಂದ್ರ ಫ್ರೂಟ್ಸ್ ತಂದ್ಬಿಟ್ರ? ನಾನು ಫ್ರೂಟ್ ತಗೊಂತ ಇದ್ದೀನಲ್ಲ ಇವಾಗ. ಫ್ರೂಟ್ ಬೇಡವಾ? ತುಂಬಾನೇ ನಾನ್ ಸೆನ್ಸ್ ಬೇಬಿ ನೀನು. ಹೇಳ್ತಾನೆ ಫಸ್ಟೇ ನನಗೆ ಇಡು ಫ್ರೂಟ್ಸ್ ಬೇಡ ಅಂತ ಬಿಡಿಯಾಗ ತಂದ್ಬಿಟ್ಟವ್ರಂತೆ ಅಪ್ಪ. ಆಪಲ್ಸ್ ಮಾಡಿ ಹಿಂದೆ ಅಲ್ಲ ಫ್ರೂಟ್ಸ್ ಬೇಡ ಅಂದ್ರು ಅದಕ್ಕೆ. ಆಪಲ್ ನೀವು ತಿಂದ್ರೆ ಅದಕ್ಕೆ ಮಾಡಿ ಸರ್. ಅಯ್ಯೋ ಇದು ಬೈ ಮಿಸ್ ಆಗಿ ಹಿಂಗೆ ಎತ್ಕೊಂಡು ತಿನ್ಬಿಟ್ಟೆ. ಅದು ಅದಕ್ಕೆ ಮಾಡಿ ಅಂತ ಚೆನ್ನಾಗಿದೆ. ಮಾಡಿ ಅಂತ 50 ರೂಪೀಸ್ ಮಾಡಿ. ಚೆನ್ನಾಗಿದೆ ಟೇಸ್ಟ್ ಚೆನ್ನಾಗಿದೆ. 50 ರೂಪೀಸ್ ಮಾಡಿ. ತಂದ್ಬಿಟ್ರಾ? ಕ್ಯಾನ್ಸಲ್ ಮಾಡಿದೆ ಬಿಡು. ಆಯ್ತು 50 ರೂಪೀಸ್ ಆಪಲ್ಸ್ ಮಾಡಿ ಬಿಡಿ. ಅದ ಏನಾಗಲ್ಲ. ಏನಾಗಲ್ಲ 5
ತರಕಾರಿನಲ್ಲಿ ಕೆಟ್ಟವಾಗಿ ಅದೆಲ್ಲ ಕ್ಯಾನ್ಸಲ್ ಮಾಡ್ಬಿಟ್ರು ಅಪ್ಪ ಅವ್ರು ತಂದ್ಬಿಟ್ರು. ಕ್ಯಾನ್ಸಲ್ ಮಾಡಿದಷ್ಟೇ 50 ರೂಪಾಯಿ ಮಾಡಿ ಹಾ ಆದ್ರೂ ವಾಪಸ್ ತಿಂತಿರೋದ್ರದ್ದು ಮಾಡಿ ಇನ್ನೂ ಏನಾದ್ರು ಕೊಟ್ಬಿಡಿ ತಿನ್ಕೊಂಡು ಹೋಗ್ತೀನಿ. ಅಥವಾ ಇದು ಬಾಳೆಹಣ್ಣು ಕೊಡಿ ತಿಂತೀನಿ. ಸರ್ ಅದು 50 ರೂಪಾಯಿ ಮಾಡಿ ಒಳ್ಳೇದಾಗ್ಲಿ. ಪಕ್ಕದಲ್ಲಿ ನೀವು ತಾನು ತಿಂತಿದ್ರಲ್ಲ ಹಸು ಅರ್ಧ ತಿಂದಿದೆ, ನಾನು ಅರ್ಧ ತಿಂದಿದ್ದೀನಿ. ನಿಮಗೆ ಬರುತ್ತೆ ಆಯ್ತು 25 ರೂಪಾಯಿ ನಾನು 25 ರೂಪಾಯಿ ಹಸು ಕೊಟ್ಬಿಡುತ್ತೆ. ಮಿಸದು ನೀವು 50 ರೂಪಾಯಿ ಮಾಡಿ ಅಲ್ಲಿ ಅಮ್ಮ ನಾನು ಅರ್ಧ ಹಸು ಅರ್ಧ ತಿಂದಿದೆ ಅಮ್ಮ. ಒಂದು ಕರ ಕೊಡಿ ಎಮ್ಮೆ ಕರ ಕೊಡಿ ಬಿಸಾಕಿ ಅದು ನಮಗೇನು ಹೇಳ್ತಿದ್ರ ನೀವು ಇವಾಗ ಹಸು 25 ರೂಪಾಯಿ ಕೊಡ್ಬೇಕು. ಹಸು 25 ರೂಪಾಯಿ ಕೊಡು. 25 ರೂಪಾಯಿ ಹಸು. ಸರ್ ಮಾಡಿ ಫಸ್ಟ್ 50 ರೂಪಾಯಿನ ನೀವು ಅಲ್ಲಿ 25 ರೂಪಾಯಿ ನಾನು 25 ರೂಪಾಯಿ ಹಸು. ಸರ್ 50 ರೂಪಾಯಿ ಮಾಡಿ ನೀವು ಆಯ್ತು ಒಳ್ಳೇದಾಗ್ಲಿ. ಸರ್ 50 ರೂಪಾಯಿ ಮಾಡಿ ಫಸ್ಟ್ ಮಾಡಿ ಫೋನ್ ಏನಕ್ಕ 50 ರೂಪಾಯಿ ಫೋನ್ ಪೇ ಮಾಡಿ ಅಂದೆ ಅಕ್ಕ 20 ನೀವು ಎಷ್ಟದು 50 ರೂಪಾಯಿ ಮಾಡಿ ಸರ್ 50 ರೂಪಾಯಿ ನಾನು ಎಷ್ಟು ತಿಂದೆ? ಅರ್ಧ ತಿಂದೆ. ಹಸು ಅರ್ಧ ತಿಂದಿದೆ. no. ಹಸು ಪಾಪ ಬಂದು ಅಲ್ಲ ಅಲ್ಲ ಸರ್ ಅಲ್ಲ ತೂಕ ತಿಂದಿದ್ದಾರೆ ಇವ್ರು ತಪ್ಪು ತಾನೆ ಅಲ್ಲಮ್ಮ ನೀವು ಬನ್ನಿ ಇಲ್ಲಿ ಏನಲ್ಲಿ ಬನ್ನಿ. ಅಲ್ಲ 50 ರೂಪಾಯಿ ಆಗಿದೆ ಅಂತ ಒಂದು ಆಪಲ್ 100 ರೂಪಾಯಿ ಅಂತ ಅರ್ಧನೇ ತಿಂದಿದ್ ನಾನು 100 ರೂಪಾಯಿ ಅಪ್ಪ ಅದು 50 ಅಂತ ನೀವಂತ ಹಸಿಗೆ ಬಿಸಾಕಿ ನಮಗೇನು ಹೇಳ್ತೀರಾ ನೀವು ಹಸು ತಿಂದಿದೆ ಅರ್ಧ. ಹಸುಗೆ 25 ರೂಪಾಯಿ ಅವ್ರು ಕೊಡ್ತಾರೆ. ನೀನು ಕೊಟ್ಟಿದ್ದೀಯ ನೀನು ಹಸು ಕೊಟ್ಬಿಡಿ ಫಸ್ಟು. ನಾನು ಸ್ವಲ್ಪ ಅಕ್ಕ ಸ್ವಲ್ಪ ಲೂಸು. ಇವಾಗ ಸಾಯಂಕಾಲ ಬೀಡಿಂಗ್ ಬರಬಾರ್ದು ರೂಲ್ಸ್ಗಳೆಲ್ಲ ನಾವು ಸಾಯಂಕಾಲ ರೆಡಿ ಆಗ್ಬಿಡ್ತೀನಿ. ಲೂಸು ಫುಲ್ಲು ಇದಾಗ್ಬಿಡುತ್ತೆ. ಸರಿ ಆಯ್ತು ಒಳ್ಳೇದಾಗ್ಲಿ. ಆಯ್ತು ಅಲ್ಲಡಿ ಇಲ್ಲ ಇಲ್ಲ ಕರೆಕ್ಟೇ. ಅದಕ್ಕೋಸ್ಕರ ನಾವು ಎಕ್ಸ್ಟ್ರಾ ಪೇಮೆಂಟ್ ಮಾಡಿದಿರಿ. ಇಲ್ಲಿ ನೋಡಿ ದಯವಿಟ್ಟು ಕ್ಷಮಿಸಿ. ಇಲ್ಲಿ ನೋಡಿ ಅದು ಇಟ್ಕೊಳ್ಳಿ. ಓಣ ದಯವಿಟ್ಟು ಕ್ಷಮಿಸಿ ಅಣ್ಣ. ನಾನೇ ನೋಡಿದೆ ಹೌದಾ ಸರಿ ಸಾರಿ ಅಣ್ಣ. ಪ್ರೋಗ್ರಾಮ್ ನೋಡಿರ್ತೀನಿ. ಓ ಅಣ್ಣ ಪ್ರೋಗ್ರಾಮ್ ಹೌದಣ್ಣ. ಅಣ್ಣ ಕೂಡ್ಲಿಗಡೆ ಹೆಂಗ್ ಹೋಗೋದಿಲ್ಲ ಹೋಗ್ಬಿಟ್ಟು ಎಲ್ಲಿ ಏನು ಹೇಳು ಕೂಡ್ಲಿಗಡೆ ಹೋಗ್ಬೇಕಣ್ಣ. ಹಿಂಗೋಗಪ್ಪ ಅವ್ರು ಸುಮ್ಮನೆ ಹೇಳ್ತಾವ್ರೆ. ಸ್ಟೇಟ್ ಒಂದೆರಡು ಏನು ನಗೀತೀರಣ್ಣ ಕರೆಕ್ಟಾಗಿ ಹೇಳಿ ಅಣ್ಣ. ಬಂದಿರೋದು ನೀನು ಅಣ್ಣ ನಾನು ಕೂಡ್ಲಿಗೆ ಹಿಂಗ್ ಹೋಗ್ಬೇಕು. ಅವ್ರು ಸುಳ್ಳು ಹೇಳ್ತಾವ್ರೆ. ಅವ್ರಿಗೆ ಏನೋ ಇವ್ರು ಹಿಂಗಂತವ್ರಲ್ಲ ಮತ್ತೆ ಎಲ್ಲೆಲ್ಲ ಇದು ಮಾಡಿ ಗುರು ನಾವು ಕರೆಕ್ಟಾಗಿ ಹೇಳಿ ಕೇಳಪ್ಪ ಇಲ್ಲಿ ನಾವು ಇದೆಲ್ಲೋ ಸ್ಟೇಟ್ ಒಂದೆರಡು ಕೂಡ್ಲಿಗೆಟ್ ಇದೆಲ್ಲೋ ಸ್ಟೇಟ್ ಒಂದೆರಡು ಕೂಡ್ಲಿಗೆಟ್ ಕೇಳಪ್ಪ. ಗುರು ಏನು ಸುಮ್ಮನೆ ಎಲ್ಲಿ ನಾನು ಬಂದಿದ್ದಾನೆ. ಯಾಕೆ ನೀನೇನ ಈ ತರ ಸೈಕ್ ಮಾಡ್ತೀಯಲ್ಲ? ಅಲ್ಲಪ್ಪ ಅವ್ನು ಎಲ್ಲಿ ನಾನು ಬಂದಿದ್ದಾನೆ. ಎಲ್ಲಿಂದ ಬಂದಿರೋದಪ್ಪ? ಗುರು ಈ ಕಡೆ ಬಾ ಗಾಡಿ ಹೊಡ್ಕೊಂಡು ಹೋಗ್ಬಿಡ್ತಾರೆ ನಿನಗೆ. ಗುರು ಈ ಕಡೆ ಬಾ ಗಾಡಿ ಹೊಡ್ಕೊಂಡು ಹೋಗ್ಬಿಡ್ತಾರೆ ನಿನಗೆ. ಈ ಕಡೆ ಬಾ ನಾವು ಹೋಗ್ಬೇಕು ಹೇಳೋಣ. ಕರೆಕ್ಟಾ ಪಕ್ಕನ ಏನಣ್ಣ ಹಿಂಗೆಲ್ಲ ಹೇಳ್ತೀರಣ್ಣ? ಒಂದ್ ಹೇಳ್ರಣ್ಣ ಕರೆಕ್ಟಾಗಣ. ಟೈಮ್ ಪಾಸ್ ಮಾಡ್ತಲ್ಲ ತಾನೆ ಏನಣ್ಣ ನೀವಣ್ಣ? ಯಾರು ಮಾತ್ರ ಕೇಳ್ಬೇಡ. ಮುಂದೆಗಡೆ ಆಟೋ ಸ್ಟ್ಯಾಂಡ್ ಐತೆ. ಹೋಗಿ ಕೂಡ್ಲಿಗೇಟ್ ಅನ್ನು ಹೋಗು. ಆಟ ಆಡ್ತಲ್ಲ ತಾನೆ ಇದು. ನಾವು ನೀವ್ ನೋಡಿದ್ರೆ ಹಿಂಗಂತ ಇವ್ರು ನೋಡಿದ್ರೆ ಹಿಂಗಂತವ್ರೆ. ಈಚೆಯಿಂದ ಬಂದಿರೋರು ಹಿಂಗೆಲ್ಲ ಮಾಡಬಾರ್ದು. ಎಲ್ಲಿಂದ ಬಂದಿರೋದು? ನಾನ್ ಕನಕಪುರದಲ್ಲಿ ಇರೋದು. ಇವ್ರು ಸುಳ್ಳು ಹೇಳ್ತಾವ್ರೆ. ಕೂಡ್ಲಿಗೇಟ್ ಹಿಂಗೋಗ್ಬೇಕು. ಯಾವ ಕಡೆ ಹೋಗ್ಬೇಕು ಮಾಮ್? ಹೇಳಿ ಮಾಮ್ ಒಂದು ಸ್ವಲ್ಪ ಕೇಳಪ್ಪ. ಹಣ ಏನಣ್ಣ ಯಾವ ಹೊಸರು ನನ್ಗೇನಣ್ಣ ಗೊತ್ತು? ಹೊಸ ರೋಡ್ ಹೋಗ್ಬೇಕು. ನಾನು ಹೊಸ ರೋಡ್ ಹೋಗ್ಬೇಕು. ಪಾಪ ನೀನ್ ಗಾಡಿಗಳು ಬರ್ತದೆ. ನಾನು ಅರ್ಥ ಆಗ್ತಲ್ಲ ನಿನಗೆ. ಸುಳ್ಳು ಹೇಳ್ತಾವ್ರೆ. ಅವ್ರೆಲ್ಲ ಜಾಸ್ತಿ ತಿನ್ಬಿಟ್ಟಿದ್ದಾರೆ ಇವತ್ತು. ಅದಕ್ಕೆ ನೀನು ಕೂಡ್ಲಿಗೇಟ್ ಕೇಳ್ದ ಪಾಪ ಹಿಂಗೋಗಂದ್ರೆ ಇವನು ಹಿಂಗಂತವ್ರಲ್ಲ ಮತ್ತೆ ಈ ತರ ಜಾಸ್ತಿ ತಿಂದಿದ್ದಾರೆ.
ಹಿಂಗ್ ಹೋಗ್ಬೇಕಾ? ಸುಮ್ಮನೆ ಹಿಂಗೋಗು. ಇವ್ರು ಅಂತಾರೆ. ನಾನ್ ಕನಕಪುರದಲ್ಲಿ ಇರೋದು. ನಮ್ಮೂರ್ ದೊಡ್ಡವರಪ್ಪ ಅವರು. ನಮ್ಮೂರ್ ದೊಡ್ಡವರಪ್ಪ ಅವರು. ಕೂಡ್ಲಿಗೇಟು ಹಿಂಗೋಗ್ಬೇಕು ಇವ್ರಿಗೆ. ಹಿಂಗೆ ಹೋಗಲ್ಲ ಸೈಟ್ ಹೋಗ್ಬಿಟ್ಟು ಒಂದ್ ನಿಮಿಷ ಬಾ. ಕೂಡ್ಲಿಗೇಡಿ ಹಿಂಗಲ್ಲ ಹಂಗೋಗ್ಬೇಕು. ಅವರು ಏನೋ ಜಾತಿ ತಿಂದವ್ರ ಅದಕ್ಕೆ ನೀನ್ ಯಾರು ಮಾತು ಕೇಳ್ಬೇಡ. ಆಟೋ ಹಿಡ್ಕೊಡ್ತೀನಿ, ಅವ್ರು ಕರ್ಕೊಂಡು ಹೋಗ್ತಾರೆ ಕೂಡ್ಲಿಗೆ. ಆಟೋ ಅವನು ನೀನ್ ಹಿಂಗೋಗು. ಹೇಳಿ ಆವಾಗಿಂದ ಒಂದು ಕರೆಕ್ಟಾಗಿ ಇವ್ ಸುಳ್ಳು ಹೇಳ್ತವ್ರಣ ಆವಾಗಿಂದ. ಹಿಂಗೋಗ್ಬೇಕಂತಲ್ಲ ಅವ್ರು ಹೇಳ್ತವ್ರ. ಏನಣ್ಣ ಗಲೀಜ್ ಮಾತೆಲ್ಲ ಮಾತಾಡ್ಕೊಂಡು. ಹ್ಞೂ ಸರ್, ಏನ್ ಗಲೀಜ್ ಮಾತೆಲ್ಲ ಮಾತಾಡ್ಕೊಂಡು ನೋಡಿ ಅವರು. ಕರೆಕ್ಟಾಗಿ ಮಾತಾಡ್ಬೇಕದೇ. ಔಟ್ ಸೈಡ್ ಬಂದಿರೋರಿಗೆ ಹೆಂಗ್ ಮಾತಾಡ್ಬೇಕಂತ ಗೊತ್ತಿಲ್ವಾ? ಅಡ್ರೆಸ್ ಕೇಳ್ತಾ ಇದೀವಿ ತಾನೆ. ಇರಿ ಬ್ರಹ್ಮಂಗೆ ತಲ್ಕೆಟ್ಟು ಮಾಡ್ದ ಮನುಷ್ಯನ್ ಜನ್ಮನ್ನ. ಬನ್ನಿ ಆಚೆ ಬನ್ನಿ, ಆಚೆ ಬನ್ನಿ. ಅಯ್ಯೋ ನಾನ್ ಸತ್ತೋಯ್ತೀನಿ ಕಣಣ್ಣ, ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಮುಟ್ಟಿದೆ ತಾನೆ? ಹಾಂ, ಬೇಗ ಪಟ್ಟಂತ ನಿಮ್ಮ ಹುಡುಗರು ಕರೆಸ್ಕೊಳ್ಳಿ. ಹಾಂ, ಇಲ್ಲಾಂದ್ರೆ ಇಲ್ಲೇ ಹುಚ್ಚ ಹೊಡಿತೀನಿ. ಬೇಗ ಕರೆಸ್ಕೊಳ್ಳಿ, ಇಲ್ಲ ಹುಚ್ಚ ಒಯ್ಯಂಗೆ ಹೊಡಿತೀನಿ. ಏನಾಯ್ತು? ಗಂಡು ಮಗು ಆಯ್ತು. ಆಯ್ತಾ? ಹಾಂ ಸರಿ ಹೋಗೋದಲ್ಲ ಸ್ವಾಮಿ. ಹೌದು ಒಳ್ಳೇದಾಗುತ್ತೆ ಕಣಪ್ಪ. ನೀವು ಯಾವತ್ತೂ ಟೆನ್ಷನ್ ತಗೋಬಾರ್ದು. ನೀವು ಟೆನ್ಷನ್ ತಗೊಂಡ್ರೆ ಶನಿ ಎಲ್ಲ 3ನೇ ಮನೇಲಿ ಕುತ್ಕೊಳ್ಳೋದು. ಇವ್ರನ್ನ ಕೇಳಿ ನೋಡಿ, ಇವ್ರನ್ನ ಕೇಳಿ. ದಸರಾ ಬರ್ತಿದೆಯಲ್ಲ ಅದಕ್ಕೆ ನಾನು ಫ್ಯಾಕ್ಟ್ರಿ ಓಪನ್ ಮಾಡ್ತಾ ಇದ್ದೀನಿ. ಫ್ಯಾಕ್ಟ್ರಿಯಲ್ಲಿ ಶನಿ ಕಾಣಿಸ್ಕೊಂಡಿದ್ದೆ. ಅದಕ್ಕೆ ನಮ್ಮ ನಿಗ್ರಹ ಸ್ವಾಮೀಜಿಗಳು ಹೇಳಿದ್ದಾರೆ ಕಾಯಿ ಹೊಡಿಬೇಕಂತ. ಅದು ನೀವು ಮುಕ್ಬಿಟ್ರೆ ನಾವು ಕಾಯಿ ಹೊಡ್ಬಿಡ್ತೀವಿ. ದಯವಿಟ್ಟು ಮುಕ್ಕೊಳ್ಳಿ. ಮುಕ್ಕೊಳ್ಳಿ ಒಳ್ಳೇದಾಗುತ್ತೆ ಮುಕ್ಕೊಳಪ್ಪ. ಹೋಗಿರಿ ಸರಿ ಸಾಕು. ಅಷ್ಟೇ. ಒಳ್ಳೆ 3 ಸಲ ಮುಕ್ಕೊಳಪ್ಪ. ಇಲ್ಲ ನೀನೇ ಮುಕ್ಕೊಳಪ್ಪ, ಒಳ್ಳೇದಾಗುತ್ತೆ. ಒಂದ್ಸರಿ 2 ಸರಿ 3 ಸರಿ ಹೇಳ್ಬೇಕು. ಶನಿ ಎದುರ್ಕೊಂತೀರಿ. ಒಂದ್ಸರಿ ಮುಕ್ಕೋಳಿ 2 ಸಲ, 2 ಸರಿ ಮುಕ್ಕೋಳಿ 3 ಸಲ. ಮುಕ್ಕೊಂಡಿಲ್ಲ. ಇವಾಗ ನೀನೇನ್ ಮಾಡ್ಬೇಕು? ತಲೆ ಮೇಲೆ ಹೊಡಿಬೇಕು. ಅದು ತಲೆ ಮೇಲೆ ಇಲ್ಲಾಂದ್ರೆ ಶನಿ ವರ್ಷ ಕಾಲಕ್ಕೆ 12 ಮನೆ ತಲೆ ಇದೆ. ಆ ಕಡೆ ಇಡು, ಆ ಕಡೆ ಇರು. ಒಂದ್ ನಿಮಿಷ ಬಪ್ಪ ಇಲ್ಲಿ. ಇಲ್ಲಾಂದ್ರೆ ಒಂದ್ ಕೆಲಸ ಮಾಡಿ, ಇಲ್ಲಿಂದಾನೆ ಹೊಡಿ. ಇಲ್ಲಿಂದ ನೋಡಿಲ್ಲ, ಹೊಡಿ. ಕರೆಕ್ಟ್ ತಲೆ ಮೇಲೆ ಹೊಡಿಲ್ಲ. ಹೊಡಿ. ಏನು ಕೊಡಿತೀಯಾ? ಇಲ್ಲಪ್ಪ, ಹೊಡಿಬೇಕು. ಏನಕ್ಕೂ ದ್ವೇಷ ಇದೆ ನಮ್ಮ ಮನೇಲಿ, ದ್ವೇಷ ಇದೆ. ಇಲ್ಲಪ್ಪ, ನೀವು ಸ್ವಾಮೀಜಿಗೆ ನಾವು ಈ ಕಡೆಯಿಂದ ಬಂದು ಹಿಡಿಯಪ್ಪ. ನೀವು ಬನ್ನಿ, ನೀನ್ ಆ ಕಡೆ ಹೋಗಪ್ಪ. ನೀನ್ ಆ ಕಡೆಯಿಂದ ಹಿಡಿ ಅವ್ರನ್ನ. ಪಾಪ ನೀವು ಹೊಡಿಬೇಕಪ್ಪ. 3ನೇ ಮನೆಯಲ್ಲಿ ಶನಿ ಕೂತಿದೆ ಅವ್ರ ಫ್ಯಾಕ್ಟ್ರಿಯಲ್ಲಿ. ಅದಕ್ಕೋಸ್ಕರ ನೀನು ಶನಿ ಎದುರ್ಕೊಂಡ್ ಬಿಡ್ತದೆ. ಅದು ಬಿಟ್ಟೆ ಹೋಗ್ತಾರೆ ಸ್ವಾಮಿ. ನಾನ್ ನನ್ನ ಹೆಸರೇನು ಗೊತ್ತು ತಾನೆ ನಿನಗೆ? ನೀಗ್ರ ಸ್ವಾಮೀಜಿ. ಸ್ವಾಮೀಜಿ ಹೊಡಿಯಪ್ಪ. ನಿಮ್ ಮಂತ್ರಿ ಅಯ್ಯೋ ನಾ ಸುಂದ್ರೆ ಹೊಡಿ. ಮೇಲೆ ಹೋಗು, ನೀನ್ ಮೇಲೆ ಹೋಗು. ಸ್ವಾಮೀಜಿ ಹಂಗ್ ಮಾಡ್ಬಾರ್ದು.
ನೋಡಪ್ಪ ಸ್ವಾಮೀಜಿ ಹತ್ರ ಮಾಡಬಾರ್ದು ಏ ನಿನ್ ಮೇಲೆ ಹತ್ತಪ್ಪ ಮೇಲೆ ವೇಷ ಇಲ್ಲಿ ತಲೆ ಮೇಲೆ ಕೂತಿದೆ ನೀನ್ ಬೇಗ ದೇವ್ರ ಒಳ್ಳೇದ್ ಮಾಡ್ಲಿ ನಮಗೆ ಮಂಟೆ ಹೇಳಿ ಸಮೇತ ನಿಗರ್ಕೊಂಡು ಹೋಗ ನಮ್ಮ ಮೇಲೆ ಏ ಇಲ್ಲಪ್ಪ ಏ ಇಲ್ಲಪ್ಪ ಬಾಪ ಇಲ್ಲಿ ಬಾಪ ಇಲ್ಲಿ ಏ ಕಾಮಿಡಿ ಮಾಡಿದ್ ಬಾಬು ನಿಮ್ಮ ಹೆಸರು ಸರ್ 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 ಒಂದು ನಿಮಿಷ ನಾವು MRC ಇಂದ ಬಂದಿದ್ರಿ ಮೆಂಟಲ್ ರಿಸರ್ಚ್ ಸೆಂಟರ್ ಅಂತ ರಿಸರ್ಚ್ ಮಾಡೋದು ಹುಚ್ಚರ ಮೇಲೆ ರಿಸರ್ಚ್ ಮಾಡೋದು ಸರಿನಾ ಅಂದರೆ ಹುಚ್ಚರು ಯಾವ ರೀತಿ ಮಾಡ್ತಾರೆ ಟ್ರೀಟ್ ಮಾಡ್ತಾರೆ ಅಂತ ಪಬ್ಲಿಕ್ನ ಕೇಳಿ ಅಂತ ನಮಗೆ ಕಳಿಸಿರೋದು ಸ್ವಲ್ಪ ನೀವು ಒಂದು ನಿಮಿಷ ಹೇಳಿಬಿಟ್ರೆ ಅವ್ರು ಹೆಂಗೆ ಮಾಡ್ತಾರೆ ರಿಯಾಕ್ಟ್ ಮಾಡ್ತಾರೆ ಅಂತ ಹುಚ್ಚರು ನಾನು ಬರ್ಕೊಂಡ್ಬಿಟ್ಟು ನಮ್ಮ ಡಾಕ್ಟರ್ಗಳಿಗೆ ಹೇಳ್ಬಿಡ್ತೀನಿ ಹೇಳಿ ಸರ್ ನಮ್ಗೆ ಹೆಂಗ್ ಗೊತ್ತಿರ್ತದೆ ಹುಚ್ಚರು ಏನೋ ಲೈನ್ ಮೇಲೆ ಸರ್ ಲೈನ್ ಮೇಲೆ ಹೋಗ್ಬೇಡಿ ಆಟೋನ ಎತ್ಕೊಂಡು ಹೋಗಿ ಅಷ್ಟೇ ಲೈನ್ ಮೇಲೆ ಬೇಡ ಹೇಳಿ ಸರ್ ಹೆಂಗ್ ಮಾಡ್ತಾರೆ ಹುಚ್ಚರು ಸರ್ ಒಂದು ಸ್ವಲ್ಪ ರಿಯಾಕ್ಟ್ ಹೆಂಗ್ ಕೊಡ್ತಾರೆ ಹೇಳ್ಬಿಡಿ ಸರ್ ಏನ್ ಹೇಳಿ ಸರ್ ನಮ್ ಟಾರ್ಗೆಟ್ ಇರುತ್ತೆ ಸರ್ ಬನ್ನಿ ಸರ್ ಒಂದ್ ನಿಮಿಷ ಬಂದ್ಬಿಡಿ ಅಣ್ಣ ಅಲ್ಲ ಒಂದ್ ನಿಮಿಷ ಆಚೆ ಬಂದ್ಬಿಡಿ ಅವ್ರು ಹೆಂಗ್ ಮಾಡ್ತಾರಣ್ಣ ಅದ್ ಹೆಂಗ ಮಾಡ್ತಾರೆ ಅಣ್ಣ ನಾವು ಅಂದ್ರೆ ಅಣ್ಣ ನಿಮ್ಗೆ ಗೊತ್ತಿರಂಗೆ ಅವ್ರು ಹೆಂಗ್ ಮಾಡ್ತಾರೆ ಅಂತ ಹೇಳ್ಬಿಟ್ರೆ ಸಾಕು ಸ್ವಲ್ಪ ಆಕ್ಟಿವಿಟಿ ಹೇಳಿ. ಇರೋದಲ್ಲ ಎಲ್ಲ ಮೆಂಟ್ಲ್ ಆಡ್ತಾರೆ ಮೆಂಟಲ್ ಹಂಗ್ ಆಡ್ತಾರೆ ಏನ್ ಮಾಡ್ತಾರೆ ಸರ್ ಅವರು ಮೆಂಟಲ್ ತರ ಗೊತ್ತಿಲ್ಲ ಸರ್ ಇರಿ ಎಲ್ಲ ಹೋಗ್ತಾ ಇದ್ದೀರಾ ಹೇಳಿ ಅಣ್ಣ ನಮ್ಗೆ ಗೊತ್ತಾಗಲ್ಲ ಅಲ್ಲ ಬೇರೆ ಏನಾದ್ರು ಕಲ್ಲು ಏನಾದ್ರು ಎತ್ಕೋತಾರ ಕಲ್ಲು ಎತ್ಕೊಂತಾರೆ ಆಮೇಲೆ ಏನ್ ಮಾಡ್ತಾರೆ ಕಲ್ಲು ಎತ್ಕೊಂಡು ಕಲ್ಲು ಹೊಡೆಯಂಗೆ ಗೊತ್ತಾರೆ ಸೆಲೆಕ್ಟ್ ಆಗ್ತಾವ್ರಿ ಇವರು ಸೆಲೆಕ್ಟ್ ಆಗಬಹುದು ಆಮೇಲೆ ಬೇರೆ ಏನ್ ಮಾಡ್ತಾರೆ ರಿಯಾಕ್ಷನ್ ಕೊಡ್ತಾರೆ ಏನ್ ರಿಯಾಕ್ಷನ್ ಕೊಡ್ತಾರೆ ಹೊಡೆಯಂಗ್ ಬರೋದು ಆಮೇಲೆ ಅವನ್ನ ಒಂಥರ ಮೆಟ್ಲ ಮಾತಾಡೋದು ಆಮೇಲೆ ಬಟ್ಟೆ ಎಲ್ಲ ಅರ್ಧೋಗಿರುತ್ತೆ ಏನಾದ್ರು ಅರ್ಧ ಅಂತ ಸಿಂಪಲ್ ಆಗಿ ಇರ್ತಾರೆ ಚಡ್ಡಿಯಲ್ಲಿ ಏನಾದ್ರು ಓಡಾಡ್ತಾರಾ ನಾವು ಚಡ್ಡಿ ಹಾಕೊಂಡಿರ್ತಾರೆ ನೀವು ಹಾಕೊಂಡಿಲ್ವಾ ನನ್ಗೆ ಕ್ಯೂರಲ್ ಮೆಂಟ್ಲಿ ಇದ್ದಂಗ ಅವ್ರೆ ಹೌದಾ ಸ್ವಲ್ಪ ಹಂಗ್ ಕಾಣ್ತಾರೆ ಸೆಲೆಕ್ಟ್ ಮಾಡ್ಬೋದು ಅಲ್ಲ ಮೆಂಟ್ಲು ಇದು ಚಡ್ಡಿ ಹಾಕಲ್ಲ ನೀವು ಹಾಕಲ್ವಾ ಹಾಕಿಲ್ವಾ ನೀವು ನಾವು ಹಾಕಲ್ಲ ನೀವು ಹಾಕಲ್ವಾ ಯಾಕೆ ಏನ್ ಪೈಲ್ಸ್ ಏನಾದ್ರು ಇದೆಯಾ ವಯಸ್ಸೆಲ್ಲ ಇದೆ ಸರ್ ಹೌದಾ ಪೈಲ್ಸ್ ಇತ್ತಾ ಇತ್ತು ಎಲ್ಲೆಲ್ಲಿ ಹುಡುಕ್ಲಿ ನಾನು ಗಾಡಿ ತಂದ್ರ ತಂದಿದ್ದೀನಿ ಅಪಾರ್ಟ್ಮೆಂಟ್ ಹತ್ರ ಇದೆ ಇಲ್ಲಿ ಒಬ್ರು ಕೇಸ್ ಅದು ಮೆಂಟ್ ಕೇಸ್ ಇವರೇ ಒಬ್ರು ಸಿಕ್ಕವ್ರೆ ಸೆಲೆಕ್ಟ್ ಆಗಿದ್ದಾರೆ ಬನ್ನಿ ಯಾರಣ್ಣ ಬನ್ನಿ ಇದು ಅವ್ರು ಇಬ್ರು ಇಲ್ಲಿ ಇನ್ನು ಅವ್ರು ಅಲ್ಲಿ ಬರ್ತಾರ ಅವರು ಬನ್ನಿ ಸರ್ ಗುರು ಪಾಪ ಮೆಂಟ್ ಮಾಮ ನಾನು ನಡಿ ಗಾಡಿ ಅಲ್ಲೇ ಇದೆ ನಡಿ ಗಾಡಿ ಮೆಂಟಲ್ ಹಾಸ್ಪಿಟಲ್ ಕರ್ಕೋ ನಡಿಯಪ್ಪ ಮೆಂಟ್ಲು ಬನ್ನಿ ಅಲ್ಲ ನಿಮ್ ಮೆಂಟಲ್ ತರ ಇದೀರ ಅದಕ್ಕೆ ನೀವ್ ಮೆಂಟಲ್ ತರನೇ ಇದೀರಲ್ಲ ಆಯ್ತು ಇರಿ ಕಲ್ಲೆತ್ಕೋಬಿಡಿ ಏನ್ ಕಲ್ಲೆತ್ಕೊಂತ ಇದ್ದೀರಾ ಅರ್ಥ ಆಗಲ್ಲ ನಿಮ್ಗೆ ಸರ್ ನೀವು ಮೆಂಟಲ್ ತರ ಇದ್ದೀರಾ ಅದಕ್ಕೆ ಮೆಂಟ್ಲ್ ಅವಾಗಿಂದ ಹೇಳ್ತಾ ಇದ್ರೆ ನಂಗೆ ಅರ್ಥ ಆಯ್ತಲ್ಲ ಸರ್ ನೀವು ಸೆಲೆಕ್ಟ್ ಆಗಿದ್ದೀರಾ ಸರ್ MRC ಮೆಂಟಲ್ ಹೆಲ್ತ್ ಸೆಂಟರ್ ಆನ್ಲೈನ್ ನೀವು ಸೆಲೆಕ್ಟ್ ಆಗಿದ್ದೀರಾ ಅದಕ್ಕೆ ಬನ್ನಿ ನೀವು ಸೆಲೆಕ್ಟ್ ಆಗಿದ್ದೀರಾ ಅಂತ ಹೇಳಿ ನೋಡಿ ಇರೋ ಕೂದಲು ಉರೋಗ್ಬಿಡೈತೆ ಹಿಂಗೆ ಮಾತಾಡೋದು ಹೇಳ್ತಾ ಇದ್ರೆ ಅರ್ಥ ಮಾಡ್ಕೊಂತಲ್ಲ ನೀವು ಸೆಲೆಕ್ಟ್ ಆಗಿದ್ದೀರಾ ಎಲ್ಲಿ ಸೆಲೆಕ್ಟ್ ಆಗಿದೆ ಮೆಂಟಲ್ ಹಾಸ್ಪಿಟಲ್ ಸೆಲೆಕ್ಟ್ ಆಗಿದ್ದೀರಾ ಅದಕ್ಕೆ ಅಲ್ಲ ನೀನ್ ಏನಕ್ಕೆ ಹಿಂಗ್ ಒದ್ದಾಡ್ತಿದ್ದೀರಾ ನಿಮ್ ಕರ್ಕೊಂಡೋಗಿ ಏನ್ ಮಾಡಲ್ಲ 2 ಕಿಡ್ನಿ ತಗೋತಾರ ಅಷ್ಟೇ ಏನ್ ಕಿಡ್ನಿಗಳು ಬಂಡ್ಗಳು ತಗೊಳಕ ಕಿಡ್ನಿ ಅಲ್ಲ ನೀವು ಮೆಂಟಲ್ ಹಾಸ್ಪಿಟಲ್ ಸೆಲೆಕ್ಟ್ ಆಗಿದ್ದೀರಾ ಮೆಂಟಲ್ ಹಾಸ್ಪಿಟಲ್ ಕರೆಕ್ಟ್ ಸರಿ ಮರ್ಯಾದೆ ಏನು ಕಿತ್ಕಿತ ಏನ್ ಮೆಂಟಲ್ ತರ ನೀವು ಮೆಂಟಲ್ ತರ ಇದ್ದೀರಾ ಅದಕ್ಕೋಸ್ಕರ ಕರೆಕ್ಟ್ ಆಗೈತಿಲ್ಲ ಅಲ್ಲ ಆಯ್ತು ಬನ್ನಿ ಆಂಬುಲೆನ್ಸ್ ತಗೊಂಬರಯ್ಯ ಮೆಂಟ್ಲು ಓಡೇ ಬರ್ತಾರೆ ಬಾಪ ನೀನು ಮೆಂಟ್ಲ ಸರಿ ಆಯ್ತು ಬನ್ನಿ ಆಯ್ತು ತಮಾಷೆ ಮಾಡಿದ್ ನಾವು ತಮಾಷೆ ಮಾಡಿದ್ ಬನ್ನಿ ಇಲ್ಲಿ ಆಯ್ತು ಇಲ್ಲಿ ತಮಾಷೆ ಮಾಡಿದ್ ಬನ್ನಿ ಇಲ್ಲಿ ಸರ್ ನಾವು ಕಾಮಿಡಿ ಮಾಡಿದ್ ಬನ್ನಿ
ನಿಮ್ದ ನಿಮ್ದ ನೋಡಿ ನಮ್ದೆ ಹಾ ನಿಮ್ದ ಇಲ್ಲಣ್ಣ ಅಲ್ಲಿ ಸಿಕ್ಕಿದ್ದು ಅಲ್ಲ ಇಲ್ಲ ಅಲ್ಲಿ ಸಿಕ್ತು ನೋಡಿ ನಿಮ್ದ ಯಾರ್ದು ನೋಡಿ ನಮ್ದೆ ನಂಗೆ ಯಾಕೋ ಡೌಟ್ ಇದೆ ನಾವು ಬಿಡಿ ಯಾರಿಗೊಬ್ರು ಸಿಕ್ತಲ್ಲ ಅಲ್ಲ ಯಾರಿಗೊಬ್ರು ಸಿಕ್ತಲ್ಲ ಅಲ್ಲ ಏನಕ್ಕೆ ಕೊಡಬೇಕು ಸಿಕ್ಕಿರೋದು ಬಿಡ್ರಿ ರೋಡಲ್ಲಿ ಅಲ್ಲ ರೋಡಲ್ಲಿ ಹಂಗೆ ಸುಮ್ಮನೆ ಇರೋಣ ಹಂಗೆ ಮಾಡ್ಬೇಡ ರೋಡಲ್ಲಿ ಸಿಕ್ಕಿರೋದು ನನಗೆ ಅಲ್ಲ ರೋಡಲ್ಲಿ ಸಿಕ್ಕಿರೋ ಅಣ್ಣ ರೋಡಲ್ಲಿ ಸಿಕ್ಕಿದೆ ಗಾಡಿಯಲ್ಲಿ ಬಿದ್ದಿರೋದು ಅಣ್ಣ ನಮ್ದು ಕಾಸು ಫೈನಾನ್ಸ್ ಆಯ್ತು ನಾನು ಅರ್ಧ ತಗೊಳ್ಳೋಣ ಅರ್ಧ ನೀವು ಬನ್ನಿ ಅಲ್ಲ ಅರ್ಧ ತಗೊಳ್ಳೋಣ ನಾನು ಕಾಸು ಬಿದ್ದು ನೀನು ಎತ್ಕೊಂಡು ನೀನು ಅರ್ಧ ಅಲ್ಲ ಇದ್ರ ಟೀ ಶರ್ಟ್ ಬಿಡಿ ಅರ್ಧ ಆಗುತ್ತೆ ಕಾಸು ಕೊಡು ಕೈ ಹಿಡ್ಕೊಳ್ಳಿ ಕಾಸು ಕೊಡು ಇಲ್ಲಿ ಸಿಕ್ತು ಅರ್ಧ ತಗೊಳ್ಳೋಣ ಅರ್ಧ ಕೊಡಿ ನೀನು ಆಗ ನೀವು 200 ರೂಪಾಯಿ ಇವ್ರು 200 ರೂಪಾಯಿ ನಾನು 100 ರೂಪಾಯಿ ಆಗ ನೀವು 200 ರೂಪಾಯಿ ಇವ್ರು 200 ರೂಪಾಯಿ ನಾನು 100 ರೂಪಾಯಿ ಯಾವ ಇವೆಲ್ಲ ಅವರು ಫೈನಾನ್ಸ್ ಕಾಸು ಕೊಡ ಕಾಸು ಅದ್ರಲ್ಲಿ ಎಲ್ಲಿ ಬರ್ತಿದೆ ಅಲ್ಲಿ ಬರ್ತಿದೆ ಫೈನಾನ್ಸ್ ಅಂದ್ಬಿಟ್ಟು ಎಲ್ಲಿ ಬರ್ತಿದೆ ಬರೀತಾರಲ್ಲ ಮತ್ತೆ ನೋಡಿ ₹600 ಸೆಟ್ ಮಾಡಿ ನಾವು ಯಾರಿಗ ದುಡ್ಡು ಕೊಡ್ಬೇಕಂದ್ರೆ ನಾವು ಯಾರಿಗ ಮುಂದಿನ ಏನತ್ತ ನಿಪ್ಪಾಗಿತ್ತು ನಾವು ಯಾವ್ದಾದ್ರು ದುಡ್ಡು ಏನಾದ್ರು ಕೊಡ್ಬೇಕಾದ್ರೆ ನೋಡಿ 500 ರೂಪಾಯಿ ಕೊಡ್ಬೇಕು ಅಂತ ಬರ್ದ್ಬಿಡ್ತೀನಿ ಇವಾಗ ನಿಮ್ದು ಫೈನಾನ್ಸ್ ಅಂತಿದ್ರೆ ನೀವು ಫೈನಾನ್ಸ್ ಕೊಡ್ಬೇಕಾಗಿರೋದು ಏನೋ ಬರ್ತಾರ ನೋಟಲ್ಲಿ ಯಾರು ಬರೀತಾರ ಯಾಕೆ ಬರೆಯಲ್ಲ ಬರೀತಾರ ಇದು ಟೀ ಶರ್ಟ್ ಬಿಡಿ ಕೈ ಹಿಡ್ಕೊಳ್ಳಿ ಕಾಸು ಕೊಡು ಬಿಡಿ ನನ್ಗೆ ಸಿಕ್ಕಿದ್ ಬಿಡಿ ಅಣ್ಣ ಏನು ಕಣ ಹಿಂಗೆ ಮಾಡ್ತೀರಾ ನನ್ನ ಗಾಡಿ ಚಕ್ರದಲ್ಲಿ ಕಾಸು ಹಾಕೊಂಡು ನನ್ನ ಗಾಡಿಯಲ್ಲಿ ಗಾಡಿ ಚಕ್ರದಲ್ಲಿ ಎಲ್ಲಿರುತ್ತೆ ಇಲ್ಲಿ ಸಿಕ್ಕಿದ್ ನನಗೆ ಇದು ನನ್ನ ಕಾಲಿನಲ್ಲಿ ನಾನು ನೋಡಿ ಅಲ್ಲಿಂದ ಹಿಂಗೆ ಹಾರ್ಕೊಂಡ್ ಬರ್ತಾ ಇದೆ ನಾನು ಹಿಂಗೆ ಹೋಗಿ ಹಿಡಿತಾ ಇದ್ದೀನಿ ಯಾಕೆ ನನ್ನ ಅನ್ನಿತಾನೆ ಅನ್ನ ಕಾಸು ಸರಿ ಬಿಡಿ ಅಣ್ಣ ಹೋಗ್ಲಿ 250 ತಗೊಳ್ಳೋಣ ನೀವು 150 150 ನೀವು ಕೊಡಿ ಚೇಂಜ್ ಕೊಡ್ತೀನಿ ನೀವು ಚೇಂಜ್ ಕೊಡಿ ಫಸ್ಟು ನಾನು ಆಮೇಲೆ ನಂಬಿಕೆ ಇಲ್ಲ ಕೊಟ್ಬಿಡ್ರಿ ಆಮೇಲೆ ನೀವು 150 ಕೊಡಿ ನಾನು ಕೊಟ್ಬಿಡ್ತೀನಿ 150ಗೆ ಅದು ಕಾಸು ಕೂಡ ನೋಡ್ತೀನಿ ಇಲ್ಲ ನೀವು 150 ರೂಪಾಯಿ ಕೊಡಿ ನಾನು ಕೊಟ್ಬಿಡ್ತೀನಿ ಅಕ್ಕ ನೀವು 150 ರೂಪಾಯಿ ಕೊಡಿ ನಾನು ಕೊಟ್ಬಿಡ್ತೀನಿ ಅಣ್ಣ ನನಗೂ ಸಿಕ್ಕಿದೆ ಅಣ್ಣ ನಮ್ಮ ಕಾಸು ಯಾಕಪ್ಪ ಇಲ್ಲ ಒಂದು ಅರಿವೆ ಅಣ್ಣ ನಾನು ಕಾಸು ಗಾಡಿಯಲ್ಲಿ ಎತ್ತಾವಾಗ ಬಿದ್ದಿರೋ ಕಾಸು ನೀನು ಅಣ್ಣ ಇಲ್ಲಿ ಕೇಳಿ ಅದಕ್ಕೆ 150 ರೂಪಾಯಿ ಕೊಟ್ಬಿಡಿ ನಾನು ನಿಮ್ಗೆ ಕೊಟ್ಬಿಡ್ತೀನಿ ನನ್ನ ಕಾಸು ಬಿದ್ದಿದ್ಮೇಲೆ ನಾನು ನಿಮ್ಗೆ ಎತ್ಕೊಟ್ಟಿದ್ದೀನಿ 150 ಕೊಡ್ಬೇಕಾ ಅಣ್ಣ ಬಿಡಿ ಅಣ್ಣ ನೀವು ಅಣ್ಣ ಸುಮ್ಮನೆ ಅಣ್ಣ ಅಣ್ಣ ಸಿಕ್ಕಿರೋ ದುಡ್ಡು ಏನೋ ಅಡ್ಜಸ್ಟ್ ಮಾಡ್ಕೊಂಡು ಅಡ್ಜಸ್ಟ್ 150 ರೂಪಾಯಿ ಕೊಡ್ರಿ ಕೊಡ್ತೀನಿ ನೋಡಿ ಅವ್ರದೇ ಇರ್ಬಪ್ಪ ಅವ್ರದೇ ಇರ್ಬೋದು ಇಲ್ಲ ಅಣ್ಣ ಅಲ್ಲಿಂದ ನಾನು ಬರ್ತಾ ಇದ್ದೀನಿ ಹಿಂಗೆ ಏನ್ ಬರ್ತಾ ಇತ್ತು ದುಡ್ಡು ಅಲ್ಲಿಂದ ನಾನು ಹಿಂಗೆ ಅಂದ್ಬಿಟ್ಟು ಹಿಂಗೆ ಹೋಗಿ ಅದಕ್ಕೆ ಇಲ್ಲಿ ನೋಡಿ 150 ರೂಪಾಯಿ ಕೊಡಿ ಬಂದಿಲ್ಲ ಅಣ್ಣ ನಾನೇನು ಫೈನಾನ್ಸಿಗೆ ಬಿಡ್ತೀರಾ ಅಣ್ಣ ನೀನು ಅಂದ್ರೆ ಹೀರೋ ತರ ಇದೆಯಾ ಬಲ ಇದೆ ಅವ್ರ ವಯಸ್ಸಾಗಿರೋನು ಯಾಕಿದೆಲ್ಲ ನಾನು ಹೀರೋ ತರ ಇದ್ದೀನಿ ಹೌದು ನೀನ್ ಹೀರೋ ತರ ಇದೆಯಾ ನಿಜವಾಗ್ಲೂ ನಾನು ಹೇಳ್ತಾ ಇದ್ದೀನಿ ಸೂಪರ್ ಆಗಿದೆಯಾ ನೀನು ಹೌದಾ ನಿಂದಾಗಿರೋ ಅಟ್ಲೀಸ್ಟ್ ಹೀರೋಗಾದ್ರೂ 150 ರೂಪಾಯಿ ಬೇಡವಣ ಏನೋ ಮಾಡ್ಕೊ 150 ರೂಪಾಯಿ ಕೊಡಿ 100 ರೂಪಾಯಿ ಕೊಡ್ತಾ ಇದ್ದಾರೆ ಇರಿ ಕರೆಕ್ಟ್ ಆಗಿದೆ ನೋಡ್ಕೋತೀನಿ ಅದನ್ನು ಆಯ್ತು ಬಿಡಿ ಇವಾಗ ನಿಮ್ದಲ್ವಾ ಇದು ನಿಮ್ದಾ ಇವಾಗ ನಾವು ಪ್ರೂವ್ ಮಾಡಲ ಹೆಂಗೆ ಯಾರ್ದಂತ ಅಲ್ಲಿ ನೋಡಿ ಕ್ಯಾಮ್ರಾ ಇದೆ ಏನಿದೆ ಒಂದು ಹಾಯ್ ಬಾ ಸಾರಿ ಅಬ್ಬಾ ಆಯ್ತು ಇನ್ನೇ ಇದೀನಿ ಬಾ ಅಯ್ಯೋ ನಮ್ದಣ ಎಲ್ಲಿ ಬಿಡದೆ ಅಲ್ಲ ಇಲ್ಲಿತ್ತು ಇದು ಬಾ ಅಣ್ಣ ನಮ್ದಣ ಕಾಸು ಕೊಡು ಬಸ್ಸು ಅಲ್ಲ ನಮ್ದಣ ಕಾಸು ಕೊಡು ಅಣ್ಣ ನಂದು ಕಾಸು ಕೊಡು ಅಂದೆ ಬಸ್ ಏನಕ್ಕೆ ಎಲ್ಲಿ ಗೆದ್ದೆ ಕಡೆ ಏಯ್ ನಂದು ಅಲ್ಲಿ ಕೆಳಗಡೆ ಇದೆ ನಾನು ಬಾಕಿ ಕಾಸು ಬರ ಇಲ್ಲ ಆಯ್ತು ತೋರಿಸಿ ಫಸ್ಟು ಕಾಸು ಕೊಡು ಫಸ್ಟ್ ತೋರಿಸಿ ಕಾಸು ಕೊಡು ಫಸ್ಟ್ ತೋರಿಸಿ ನನ್ನ ಕಾಲ ಕೆಳಗಡೆ ಬಂದಿರ್ತಿದ್ದ ಅದೇ ಫಸ್ಟ್ ತೋರಿಸಿ ನೋಡೋಣ ಎರಡು ತೋರಿಸಿ ಎಷ್ಟು ಬೇಕು ಎಷ್ಟು ಕೊಡಲಿ ಇದು ಎಷ್ಟು ಸಿಕ್ಕಿದು 500 ಇಲ್ಲ 500 ಇಲ್ಲ 1 ನಿಮಿಷ ನಾನು ತೋರಿಸ್ತೀನಿ 500 ಇಲ್ಲ ಅಂದ್ರೆ ನಮಗೂ ಸರಿ ಆಯ್ತು ಇರಿ 500 ಇಲ್ಲ ಅಂದ್ರೆ 500 ಆಯ್ತು 500 ಇಲ್ಲ ಅಂದ್ರೆ ಇರಿ ನಾನು ಎಣಿಸ್ತಾ ಇದ್ದೀನಿ 500 1000 ಹೌದಾ ನೋಡಿ
ನಾನು ಹೊಡೆದೋಗ್ಬಿಡ್ತೀನಿ. ನೋಡಿ ಅಣ್ಣ, ನೋಡಿ ನನಗೆ ಸಿಕ್ಕಿರೋ ದುಡ್ಡು ನಾನು ತಾವು ಬಿತ್ತಿರೋದು ಇಲ್ಲ, ನಾನು ಹಿಂಗೆ ಮಾಡೋಂಗಿಲ್ಲ. ಅವೇ ಮುಂದೆ ಆಮೇಲೆ ಬಂದು ಹೆಂಗತ್ತೆ ಅಲ್ಲ. ನಾನು ನೋಡಿ ಅಣ್ಣ ಹೇಳ ನೋಡಿ, ನಾನು ಆಮೇಲೆ ನೋಡಿ ಇರಬೇಕು. ನಾನು ಅಂದ್ಬಿಡ್ತೀನಿ, ನಾನು ಅಂದ್ಬಿಡ್ತೀನಿ. ಆಯ್ತು ನೋಡಿ ಅಣ್ಣ, ಏಯ್ ಬಾ ಕೇಳ ಎ ಇಲ್ಲ ಬಿ ಇಲ್ಲ. ಹೌದಾ? ಎ ಇಂದ ಸೆಟರ್ಗೆ ಎಷ್ಟಿದೆ ಹೇಳಿ ಕೊಟ್ಬಿಡ್ತೀನಿ. ಏನಕ್ಕೆ ನನಗೆ ಸಿಕ್ಕಿದ ಕಾಸು ಬಿಡ. ನೋಡೋಣ ಹಿಂಗ್ ಹೋಗ್ತಾ ಇದೆ ಕಾಲ ಕೊಡಿ. ಅಲ್ಲ ನಿಮ್ದ ಯಾವ್ದ್ರಲ್ಲಿ ಅಂಗಡಿಗೆ ಹಾಕ ಬಂದ ನೀನು? ಅಂಗಡಿ ಹಾಕ ಬಂದೆ ಅಲ್ಲ 500 ರೂಪಾಯಿ ಹಿಂಗ್ ಹೋಗ್ತಾ ಇದ್ದೀನಿ. ಬೆಳಗ್ಗೆ ಕೆಲಸ ಮಾಡೋ ದುಡ್ಡು ಅವೆಲ್ಲ ಬೇಡ, ಬೆರಳೆಲ್ಲ ತೋರಿಸ್ಬಿಡಿ ನನಗೆ. ಬಿಡಿ ಕೈ ಬಿಡಿ. ಏನು ಕೊಡ್ಬೇಕು ಅವೆಲ್ಲ ಇಲ್ಲ, ಕೊಡೋಕ್ಕಾಗಲ್ಲ. ಬೇಡ ನಾನು ಹೇಳೋದು ಸರಿ ಆಯ್ತು ಆಯ್ತು ಆಯ್ತು. ಕಟ್ಟಾಗ್ತೀರಾ? ಇರೋಣ ನನ್ನ ಕಟ್ಟಾಗಿ ಬನ್ನಿ. ಯಾರ್ದಿದು? ನಂದೇ. ಯಾರ್ದಿದೆ? ನನ್ ಕಾಲ್ಕೆ ನಂದು. ಅವ್ರು ಕೆಲಸ ಮಾಡ್ತಾ ಇದ್ ಕೊಡ್ಕೋರಿ. ಯಾಕೆ ಸುಮ್ಮನೆ ಎಷ್ಟು ಕೆಲಸ ಮಾಡ್ತಾ ಇದೀನಿ? ಒಂದು ನಿಮಿಷ ಬರೋಣ ಹಿಂಗೆ. ಆಯ್ತು ಹೆಂಗೆ ನಾನು ಹಂಗೆ ಎತ್ತಿಲ್ಲ. ನಾನು ನೋಡಿ ನಾನು ಹಿಂಗೆ ಅನ್ಕೊಂಡು ಹಿಂಗೆ ಓಡೋಗ್ಬಿಟ್ಟಿದ್ದೆ. ಹಿಂಗೆ ಓಡ್ದೆ ನಾನು ಬಿಟ್ಟು ಬಿಡಿ. ಸರಿ ಆಯ್ತು ಬಿಡಿ. ಏನ್ ಮಾತಾಡ್ತೀಯ? ನಾನು ಆಮೇಲೆ ನೋಡಿ ಮಾಡು ಆಡು ನಾನು ನೋಡೋಣ. ಆಮೇಲೆ ನಾನು ಸರಿ ಇಲ್ಲ. ಸರಿ ಬಾ. ಆಯ್ತು ಬಿಟ್ಬಿಡಿ. ಫೋನ್ ಮಾಡೋಣ. ಇದು ಬಿಟ್ಬಿಡಿ. ಇದು ಇಟ್ಕೊಳ್ಳಿ ಇದು ಬಿಡಿ. ಇದು ಇಟ್ಕೊಳ್ಳಿ. ಬಿಟ್ಬಿಡಿ, ಹೋಗ್ಬಿಡ್ತೀನಿ. ಆಯ್ತು ಆಯ್ತು ಬರ್ತೀನಿ. ಆಯ್ತು 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 ಬಿಡಿ. ಇದು ಬಿಡಿ. ನಾವು ತಮಾಷೆ ಮಾಡಿದ್ ಬಿಡಿ. ಕೋಣೆಗೆ ಜರ ಬಾಳ ಈ ಕಡೆ ಆಯ್ತು ಬಿಡಿ. ನಾವು ತಮಾಷೆ ಮಾಡಿದ್ದು ಕಾಮಿಡಿ ಮಾಡಿದ್ದ, ತಮಾಷೆ ಮಾಡಿದ್ದು. ಕ್ಯಾಮ್ರಾ ಕಾಲ್ ಕೇಳಿ ಬಂದು ಎತ್ಬಿಟ್ಟು ಬೇಜಾರಾಗಿದ್ದಾರೆ. ಆಯ್ತು ಬನ್ನಿ ಇಲ್ಲಿ. ಅಪ್ಪ ಇಲ್ಲಿ ನೋಡಿ ಅದೇನು ಗೊತ್ತಲ್ಲ ನೀನು. ಬನ್ನಿ ನಮ್ಮ ನೋಡಿ 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 ಯಾಕಣ ನೇನೆ ಹಾಕ್ಬಿಟ್ಟವ್ರು ಇಲ್ಲಿ. ಮದುವೆಗೆ ಹೋಗ್ಬೇಕಾಯ್ತು. ಟೀ ಶರ್ಟ್ ಅರ್ಧೋಗಿದೆ. ನೀನು ಟೀ ಶರ್ಟ್ ಕೊಟ್ರೆ ಮದುವೆಗೆ ಹೋಗಿ ಬಂದ್ಬಿಡ್ತೀನಿ. ಬೇಕಾ? ಹಾಂ ಆಗ್ಬೇಕು. ಹಾಂ ಅಲ್ಲಿ ಹೊರಗಡೆ ಇರ್ಬೇಕು. ತಕ್ಕೊಳ. ಅಲ್ಲೊಂದು ಕ್ಯಾಮ್ರಾ ಇದೆ, ದಯವಿಟ್ಟು ಕ್ಷಮಿಸಿ. ನಮ್ಮ ಡ್ರಾಯಿಂಗ್ ಚಾನಲ್ ಯೂಟ್ಯೂಬಲ್ಲಿ ತರಲೆ ಅಂತ ಸರ್ ನೀವು ಅವರ ಸೀರಿಯಲ್ ಮಾಡಿದ್ರಲ್ಲ ಸರ್. ಅದೇ ಸರ್ ಯಾವ್ದದು ಅದೇ ಮೊನ್ನೆ ಸೀರಿಯಲ್ ಬಂತಲ್ಲ ನಾಯಿಪೇಡ ಅಂತ. ಸರ್ ನಾಯಿಪೇಡ ಅಂತ ಸೀರಿಯಲ್ ಮಾಡಿದ್ರಲ್ಲ ಸರ್. ಸಕ್ಕದಾಗಿ ಮಾಡಿದ್ರ ಸರ್. ನಾನು ನಿಮ್ ದೊಡ್ಡ ಅಭಿಮಾನಿ ಸರ್. ಒಂದೇ ಒಂದು ಸೆಲ್ಫಿ ಸರ್ ಒಂದೇ ಒಂದು ಸೆಲ್ಫಿ. ಅಭಿಮಾನಿ ಯಾರಪ್ಪ ಸೀರಿಯಲ್? ನಾನ್ ನಿಮ್ಗೆ ಅಭಿಮಾನಿ ಸರ್. ಸಕ್ಕದಾಗಿ ಮಾಡಿದ್ರೆ ಏನ್ ಸರ್ ಆಕ್ಟಿಂಗು. ಮೊನ್ನೆ ಟೆನ್ಷನ್ ಮಾಡ್ತಾ ಇದ್ದೆ ನೀವು ನನಗೆ ಸರ್. ಅದು ಆಕ್ಟಿಂಗ್. ನೀವು ಅದು ನಾಯಿ ಜೊತೆ ಹಿಂಗ್ ಓಡ್ತೀರಾ? ನಾನೇ ಕೊಟ್ಟು ಅಲ್ಲ ಒಂದೇ ಒಂದು ಸೆಲ್ಫಿ ಸರ್. ನಾನು ನಿಮ್ ದೊಡ್ಡ ಅಭಿಮಾನಿ ಸರ್. ಏನ್ ಆಕ್ಟಿಂಗ್ ಸರ್. ಒಂದೇ ಸರ್ ಒಂದೇ ಒಂದು ಸೆಲ್ಫಿ ಸರ್. ಒಂದೇ ಒಂದು ಸರ್. ಒಂದೇ ಹೋಗ್ರಿ. ಸರಿ ಆಯ್ತಾಯ್ತು. ನೀವು ನಿನ್ಕೊಳ್ಳಿ ಸರ್. ನಾನು ಮಾಡಿದ್ದೀರಿ ಸರ್ ನಿಮ್ಮ ಅಭಿಮಾನಿ ಸರ್. ನೀವು ಅಯ್ಯೋ ಏನ್ ಸರ್ ಆಕ್ಟಿಂಗ್ ಇದು ಸರ್. ಒಂದ್ ನಿಮಿಷ ನಿನ್ಕೊಳ್ಳಿ ಸರ್. ನಾನು ನಿಮ್ ದೊಡ್ಡ ಅಭಿಮಾನಿ ಸರ್. ಇರಿ ನಾವು ಫಸ್ಟ್ ಹಿಡ್ಕೋತೀನಿ ಸರ್. ಒಂದೇ ಒಂದ್ ನಿಮಿಷ. ಮಾಡ್ಬಾರ್ರಿ ರೀ. ಯಾಕೆ ಮಾಡ್ತೀರಾ? ಸರಿ ಆಯ್ತಾಯ್ತು ಸರ್. ನಾವು ಒಂದೇ ಒಂದು ಸೆಲ್ಫಿ. ಸೀರಿಯಲ್ ಗುರು ಎಲ್ಲಿಂದ ಬರ್ತಿರೋ ನೀವು ಸರ್? ನೀವೊಂದು ಸೀರಿಯಲ್ ಮಾಡಿದ್ರಲ್ಲ ಸರ್. ಸರ್ ನಾನು ನಿಮ್ ಬಿಗ್ ಫ್ಯಾನ್ ಸರ್. ದೇವ್ರೇ. ಆಮೇಲೆ ಇನ್ನೊಂದು ಮಾಡಿದಾರೆ ನೋಡಿದ್ರು ಅವರು. 12 ಮೇಲೆ ಏನಾಗುತ್ತೆ ಚರಂಡಿ ಅದು ಆಕ್ಟಿಂಗ್ ಅಂದ್ರೆ. ಇರಿ ನಾನು ಸೆಲ್ಫಿ ತಗೋತೀನಿ. ಆಮೇಲೆ ನೀವು ತಗೊಳ್ಳಿ. ಒಂದ್ ನಿಮಿಷ ಸರ್ ಒಂದ್ ನಿಮಿಷ ಸರ್. ಎಲ್ಲ ತೆಗಿಸ್ತೀನಿ ಸರ್ ಒಂದೇ ನಿಮಿಷ ಸರ್. ನಾನು ನಿಮ್ ಬಿಗ್ ಫ್ಯಾನ್ ಸರ್. ನೀವು ಸರ್ ಒಂದೇ ಒಂದು ನೀವು ಆಮೇಲೆ
ಒಂದು ನಿಮಿಷ ಸರ್, ಎಲ್ಲಿ ಸರ್ ಬಿಸಿ ಇದ್ದಾರೆ. ಯಾರು ಗುರು ನನಗೆ ಸೈಟ್ ಮಾಡ್ತಾ ಇದಾರೆ ಇಲ್ಲಿ? ಮಾಲಾತ್ರ ಬಾಯಿಲ್ಲ, ನಾನು ಹಿಡಿತೀನಿ, ಆಮೇಲೆ ನೀವು ಬನ್ನಿ. ಧಾರಾವಾಹಿ ಮಾಡಿದ್ಯಾ ಅದ್ ಮಾಡಿದ್ಯಾ? ನಾನು ಹಿಡಿತೀನಿ, ನಾನು ಫಸ್ಟ್ ಬಂದಿದ್ದು. ನೀವು ಆಮೇಲೆ ಬನ್ನಿ. ಒಂದೇ ಸೆಲ್ಫಿ ಸರ್. ಸರ್ ಒಂದೇ ನಿಮ್ಮ ಆಕ್ಟಿಂಗ್ ಮಾತ್ರ ಏನಾಗ್ತಿದೆ? ಎಲ್ಲದಕ್ಕೂ ಮೀರಿದ್ದು ಬಾಯಿಲೆ ಟಕ್ ಅಂತ ಒಂದೇ ಒಂದು ಸೆಲ್ಫಿ ಸರ್, ಒಂದೇ. ಇಲ್ಲಿ ನೋಡಿ ಸರ್, ಇಲ್ಲಿ ನೋಡಿ, ಇಲ್ಲೇ ತಗೋ, ಇಲ್ಲಿ ನೋಡಿ ತಗೋ ಸರ್. ಫೋಟೋ ತೆಗಿತೀನಿ ಅಂದ್ಬಿಟ್ಟು. ಇಲ್ಲ ಏನು ಗುರು ಅದಾದ್ರೂ ಕರೆಕ್ಟಾಗಿ ಮಾಡು. ಇಲ್ಲೇರು ನೀವೇ ಇಲ್ಲೇರು. ಸರ್ ಇನ್ನೊಂದು ನೋಡಿದಾರೆ ಇವರು. ಮರದ ಹತ್ರ ಕುತ್ಕೊಂತ ಸರ್, ನಾನಂತೂ ದೊಡ್ಡ ಅಭಿಮಾನಿ ಸರ್. ನಿಮ್ ದೊಡ್ಡ ಆಯ್ತಾಯ್ತು. ಸರಿ ಆಯ್ತು. ಒಂದು ನಿಮಿಷ ಇನ್ನೂರು ಬಾರ ಇಲ್ಲಿ ಬೇಗ. ಆಯ್ತು ಒಂದ್ ನಿಮಿಷ ನೋಡಿ ಮಾಡ್ತಾರ ಬಾರ. ಆಯ್ತಪ್ಪ, ಇಲ್ಲಿ ನೋಡು, ಇಲ್ಲ ಅಂಕಲ್ ಅಂಗಡಿ ಹತ್ರ ಬಾ. ಆಯ್ತು, ಫೋನ್ ಕಟ್ ಮಾಡಪ್ಪ. ನೋಡಪ್ಪ ಸುಮ್ಮನೆ ದಯವಿಟ್ಟು ಕ್ಷಮಿಸಿ ಸರ್. ನಾವು ಏನ್ ಸರ್ ಮೈಗೆ ಕಿತ್ತಾಗ್ಬಿಡ್ತಾ ಇದ್ರಲ್ಲ ಸರ್ ನೀವು. ಆಲ್ರೆಡಿ ಒಂದು ನಾಯಿ ಮಾಡಿದ ಫಸ್ಟ್ ಹೇಳಿದ್ರೆ ನೀನು ಆಮೇಲೆ ನೀನು ಹಿಡ್ಕೊಂಡು ಹೊರದಾಗ್ಬಿಡಕ್ಕ. ಹುಡುಗರನ್ನೆಲ್ಲ ಕರ್ಸ್ಬಿಟ್ನಲ್ಲ. ಬೇಡ ಗುರು, ನೀನೇನು ಸ್ವಲ್ಪ ಫೋನ್ ಬರ್ತಾ ಇದೆ, ಹಿಡೀರಿ. ಡಾಕ್ಟ್ರೇ, ಟಾಯ್ಲೆಟು ಬಾಟ್ಲು. ಟಾಯ್ಲೆಟ್ ಬಾಟ್ಲು ಹಿಡ್ಕೊಂಡಿದ್ದೀನಿ. ಉಗ್ಗೋಬೇಕು ಸಿಕ್ಕವ್ರೆ. ಟೆಸ್ಟ್ ಮಾಡಬೇಕಾ? ಸರಿ, ಒಂದು ನಿಮಿಷ ಥೋಡ ಹಾತ್ ಪೇ मैंने बहुत लेना था वो बाथरूम आया ना, वो बाथरूम आया ना, ಸ್ವಲ್ಪ